ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭೆ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಎನ್ನುವಂತೆ ನಡೀತಕ್ಕಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನವನ್ನು ಬರದಂತೆ ಕರುಣಿಸು ದೇವ ಎಂದು ವಿಘ್ನೇಶ್ವರನ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ಹಣೆಮಣೆದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಪರರ ಆತ್ಮನಲ್ಲಿ ಚಿರಂಜೀವಿಯಾಗಿ ನೆನೆಸಿರತಕ್ಕಂಥ ಪ್ರತಿಯೊಂದು ಜೀವಿಗೆ ಕೂಡ ಆಧಾರ ಸ್ತಂಭನಾಗಿರ್ತಕ್ಕಂಥ ಸಾಕ್ಷಾತ್ ಈಶ್ವರನ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ಹಣೆಮಣೆದು ಯಾವ ಗ್ರಾಮ ದೇವನೆನಿಸಿಕೊಂಡಿರುವಂತ ಸಾಕ್ಷಾತ್ ಭಗವಂತನ ಸ್ವರೂಪಿಯಾಗಿರುವಂತ ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕೊಡತಕ್ಕಂಥ ಭಾಗ್ಯದ ಒಡೆಯನಾದ ಶ್ರೀ ಸದ್ಗುರು ದಿಗಂಬರೇಶ್ವರ ಪವಿತ್ರವಾಗಿರ್ತಕ್ಕಂಥ ಚರಣಾರವಿಂದಗಳಲ್ಲಿ ಕೂಡ ನಾನು ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತ ಯಾವ ಈ ಕಾರ್ಯಕ್ರಮದ ಒಂದು ಚರಿತ್ರೆಗೆ ಕಾರಣೀಕರ್ತನೂ ಆಗಿರುವಂತ ಸಾಕ್ಷಾತ್ ಶಿವಪಾರ್ವತಿಯರ ಅನುಗ್ರಹದಿಂದ ಈ ನಾಡಿನ ಕಲ್ಯಾಣಗೋಸ್ಕರವಾಗಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಅಳಿಯೋದಕ್ಕೋಸ್ಕರವಾಗಿ ಜ್ಞಾನದ ಜ್ಯೋತಿಯನ್ನ ಬೆಳಗೋದಕ್ಕೋಸ್ಕರವಾಗಿ ಮಹಾನ್ ಸಂತನಾಗಿ ಸಾಧುವಾಗಿ ಮಹಾರಾಜನೆನಿಸಿಕೊಂಡು ಸಿದ್ಧಲಿಂಗ ಅಂತಕ್ಕಂಥ ನಾಮವನ್ನು ಹೊಂದಿಕೊಂಡು ಬಂದಿರತಕ್ಕಂಥ ಈ ಚರಿತ್ರೆಗೆ ಕಾರಣಕರ್ತನಾಗಿರ್ತಕ್ಕಂಥ ಶ್ರೀ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ದೀರ್ಘದಂಡ ನಮನಗಳನ್ನು ಕೂಡ ಸಲ್ಲಿಸುತ್ತ ಹಾಗೂ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತಮ್ಮ ತನುಮನ ಧನ ಸಹಾಯ ಸಹಕಾರದೊಂದಿಗೆ ಯಾವ ನನ್ನಪ್ಪ ದಿಗಂಬರೇಶ್ವರ ಜಾತ್ರೆ ಮಹಾದೇವನ ಜಾತ್ರೆ ಈ ಭಾಗದೊಳಗ ಸುತ್ತಮುತ್ತಲೆಲ್ಲ ಜನವನ್ನ ತಮ್ಮ ಕಣ್ಣು ತುಂಬಾ ನೋಡಿ ಆನಂದವನ್ನು ಪಡುವ ರೀತಿ ಒಳಗೆ ಅದರ ಜೊತೆಗೆ ಬಂದಿರತಕ್ಕಂಥ ಸಮಸ್ತ ಭಕ್ತಾದಿಗಳಿಗೆ ಕೂಡ ಅನ್ನದಾಸವನ್ನು ಪ್ರಸಾದವನ್ನು ಮಾಡಿಸುತ್ತ ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಎನ್ನದೆ ಯಾವ ರೀತಿ ಪಂಚಾಚಾರ್ಯತಕ್ಕಂಥ ಜಗದ್ಗುರುಗಳು ಮಾನವ ಕುಲಕ್ಕೆ ಜಯವಾಗಲಿ ಅಂತಕ್ಕಂಥ ಘೋಷಣೆಯೊಂದಿಗೆ ನೆಲೆಸಿದಾರಲ್ಲ ಅಂತ ಒಂದು ಇಲ್ಲಿ ಮಾನವ ಕುಲ ಶ್ರೇಷ್ಠ ಅಂತಕ್ಕಂಥದ್ದು ಯಾವುದೇ ಜಾತಿ ಮತ ಧರ್ಮ ಇಲ್ಲ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು, ಶಿವಪಾರ್ವತಿಯರ ಮಕ್ಕಳು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ತಾವೆಲ್ಲರೂ ಕೂಡ ಏನು ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 11 ದಿನಗಳ ಪರ್ಯಂತರವಾಗಿ ಏನು ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾಗತಕ್ಕಂಥ ಯಾವತ್ತೂ ಗ್ರಾಮದ ಸಮಸ್ತ ತಂದೆ ತಾಯಿ ಬೆಳೆದವೆ, ನನ್ನ ಅಣ್ಣ ತಮ್ಮಂದರೆ ಹಾಗೂ ನನ್ನ ಪ್ರೀತಿಯ ಅಕ್ಕ ತಂಗಿಯರೇ ಹಾಗೂ ನನ್ನ ಪ್ರೀತಿಯ ಮುದ್ದು ಶಾಲಾ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಯಾವ ದಿಗಂಬರೇಶ್ವರ ಅದರ ಜೊತೆಗೆ ಯಾವ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ತಮ್ಮೂರಿನ ಅಂದ್ರೆ ಈ ಬೂದಾಳಿ ಗ್ರಾಮದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಬಸವಲಿಂಗಯ್ಯ ಮಹಾಸ್ವಾಮೀಜಿಗಳು ಕೂಡ ಇವತ್ತು ನಮ್ಮ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡು ನಮ್ಮನ್ನು ಆಶೀರ್ವದಿಸೋಸ್ಕರವಾಗಿ ವೇದಿಕೆ ಮೇಲೆ ಆಶೀರ್ವದಿಸಿದ್ದಾರೆ. ಅವರ ಪಾದಾರ ಬಿಂದುಗಳಲ್ಲಿ ಕೂಡ ನಾನು ಸದಾ ಹಣೆಯನ್ನು ಮನೆಯುತ್ತಾ ಯಾವ ಸಿದ್ಧಲಿಂಗನ ಮಹಾ ಚರಿತ್ರೆಯನ್ನ 11 ದಿನಗಳ ಪರ್ಯಂತರವಾಗಿ ನೀವೆಲ್ಲರೂ ಮನ ತುಂಬಿ ಕೇಳಬೇಕಾಗಿದೆ. ಅದರ ಜೊತೆಗೆ ಮಧ್ಯದಲ್ಲಿ ನಮ್ಮ ಯಾವ ದಿಗಂಬರೇಶ್ವರ ಮಹಾ ಚರಿತ್ರೆಯನ್ನು ವರ್ಷ ಸ್ವಲ್ಪ ಹೇಳ್ಕೊತ ಬಂದೀವಿ. ಇನ್ನಷ್ಟು ಸ್ವಲ್ಪ ಈ ವರ್ಷನೂ ಕೂಡ ಅವರು ಒಂದು ದಿವಸ ಮಧ್ಯದೊಳಗೆ ನಾನು ಹೇಳ್ತೀನಿ ಅಂತ ದಿವಸ ಹೇಳ್ತೀನಿ ತಿಳ್ಕೊಂಡು ಅವತ್ತಿನ ದಿವಸ ನಾವು ಕೇಳೋಣ. ಯಾಕಂತ ಕೇಳಿದ್ರೆ ಇನ್ನೂ ಸ್ವಲ್ಪ ಹಿರಿಯರ ಬಾಯಿಂದ ಮಹಾನ್ ಶರಣರು ಸಂತರ ಒಂದು ಪವಾಡಗಳನ್ನೇನು ಅವ್ರು ಮಾಡ್ತಕ್ಕಂಥ ಸಾಧನೆಯನ್ನು ಸ್ವಲ್ಪ ಎಲ್ಲ ಅರ್ಥವನ್ನು ಮಾಡಿಕೊಂಡು ಸವಿಸ್ತಾರವಾಗಿ ತಮ್ಮ ಮುಂದೆ ಇರಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಲು ಯಾವ ಸಿದ್ಧಲಿಂಗನ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸುಕ್ಷೇತ್ರ ತುಕ್ಕಳ ಮೇಲೆಯ ತಂದ ಅಂತಕ್ಕಂಥ ಸಿದ್ಧಲಿಂಗ ಮಹಾರಾಜ ಹುಟ್ಟು ಬರಬೇಕಾದ್ರೆ ಅವನು ಎಷ್ಟು ತಂದೆ ತಾಯಿಯನ್ನ ಕಾಡಿಸೋದು ಕೇಳಿದ್ರೆ, ತಂದೆ ತಾಯಿ ಲಚ್ಚಪ್ಪ ಮತ್ತು ತಾಯಿ ನಾಗಮ್ಗೆ ಸುಮಾರು ವರ್ಷಗಳಿಗೆ ಮಕ್ಕಳಿಲ್ಲ ಆದಾಗ ಅವಳು ತನ್ನ
ಪತಿದೇವನನ್ನು ಕೇಳ್ತಾಳೆ, ನನಗೇನು ಬೇಕಾಗಿಲ್ಲ, ಬಂಗಾರ ಬೆಳ್ಳಿ ಒಡವೆ ವಸ್ತ್ರ ಇವ್ಯಾವುದು ಶಾಶ್ವತವಲ್ಲ, ನನಗೆ ಬೇಕಾಗಿದ್ದು ಒಂದು ಮಗು ಬೇಕು. ನಮ್ಮ ಮದುವೆಗೆ ಇಷ್ಟು ವರ್ಷಗಳಾಯ್ತು, ನಾ ಎಲ್ಲ ಓಣಿಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಕ್ಕಳಂತೆ ನಾನು ತಿಳ್ಕೊಂಡಿನಿ. ಆದರೂ ಕೂಡ ಯಾಕೋ ಆಜು ಬಾಜಿನವರು ಎಲ್ಲರೂ ಒಂದೇ ತರ ಇರಂಗಿಲ್ಲಲ್ಲ. ಇಲ್ಲ, ಎಲ್ಲ ಚಲೋ ಐತಿ, ಗುಣ ಚಲೋ ಅದಾವ, ಬಂಗಾರ ಅಂತ ಗುಣ ಅದ, ಎಂತ ತಾಯವ ನಿನ್ನಂತ ಪಡ್ಕೊಂಡೇ ಭೂಮಿ ಪುಣ್ಯವಂತ ಅದ ಅಂತ ತಿಳ್ಕೊಂಡು ಎಲ್ಲಾರ ಬಾಯಿ ಒಳಗ ನಾಗಮ್ಮ ಇದ್ಲು. ಆದ್ರೆ ಅದು ಒಂದ ಕೊರತೆ ಏನು ಅಂತ ಕೇಳಿದ್ರೆ ಮಕ್ಕಳ ಕೊರತೆ. ಅದನ್ನ ಕೊಡು ತಂದೆ, ನನ್ನ ಬಂಚಿ ಅಂತಕ್ಕಂಥ ಶಬ್ದ ದೂರ ಮಾಡು ಭಗವಂತ ಅಂತ ತಿಳ್ಕೊಂಡು ತನ್ನ ಪತಿದೇವನ ಮುಂದೆ ಹೇಳ್ತಾ ಆ ಸಾಕ್ಷಾತ್ ಈಶ್ವರನನ್ನು ನೆನೆಸ್ಕೊತು ಮನಿಕೊಂಡಾಗ ನಿನ್ನೆ ದಿವಸ ಎಲ್ಲ ಚರಿತ್ರೆ ಕೇಳ್ಕೊತು ಬಂದಿದ್ದೀರಿ. ಅದ್ರ ಜೊತೆಗೆ ಏನಂತ ಕೇಳಿದ್ರೆ, ಯಾವ ತಮ್ಮ ಮನೆಯ ದೇವರಾಗಿರ್ತಕ್ಕಂಥ ಮೌನೇಶ್ವರನು, ಯಾಕಂದ್ರೆ ಇವರು ಸಿದ್ಧಲಿಂಗ ಮಹಾರಾಜರು ಪಂಚಾಳ ಧರ್ಮದಲ್ಲಿ ಲಚ್ಚಪ್ಪ ಮತ್ತು ನಾಗಮ್ಮ ಅವರು ಜನಿಸಿರ್ತಕ್ಕಂಥವರು ಜನಿವಾರದವರು. ಈ ಹುಟ್ಟುವಾಗ ಬರ್ತಿರ್ತದೆ ಹೆಂಗ ಅವರು ಲಿಂಗವನ್ನು ಧರಿಸಿದ್ರು, ಭಸ್ಮವನ್ನು ಧರಿಸಿದ್ರು ಅಂತಕ್ಕಂಥದ್ದೆಲ್ಲ ಚರಿತ್ರೆಯೊಳಗೆ ಬರ್ತಿರ್ತಾರೆ. ಆದರೂ ಕೂಡ ಅವರನ್ನು ಕೇಳಿದಾಗ ಆ ಭಗವಂತನ ತನ್ನ ಮನೆಯ ದೇವರಾಗಿರ್ತಕ್ಕಂಥ ಮೌನೇಶ್ವರನ ಪ್ರಾರ್ಥಿಸುತ್ತಾ ಅವನು ನೆನೆಯುತ್ತಾ ತಾಯಿ ಮನಕೊಂದು ಬಿಟ್ಟಿಳು. ಆ ತಾಯಿಯ ಕನಸಿನೊಳಗೆ ತನ್ನ ಮನೆಯ ದೇವರಾಗಿರ್ತಕ್ಕಂಥ ಯಾರು ಕೇಳಿದ್ರೆ ಮೌನೇಶ್ವರನು ಬಂದು, ತಾಯಿ ಎಷ್ಟು ವರ್ಷ ನಿನ್ನ ಮಕ್ಕಳ ಚಿಂತೆ ಮಾಡಾಕತ್ತಿ, ನೀನೇನು ಚಿಂತೆ ಮಾಡಬೇಡವ, ಎಲ್ಲ ಊರಾಗ ಎಲ್ಲ ಒಣಗಿ ಎಲ್ಲರೂ ಯಾಕಂದ್ರೆ ಒಂದೇ ತರ ಇರಂಗಿಲ್ಲ. ಯಾರು ಹಿಂಗಂತಾರ, ಹಂಗಂತಾರ, ಚಲೋನಂತಾರ, ಕೆಟ್ಟನಂತಾರ, ಈ ಮಕ್ಕಳೆಲ್ಲ ಬಂಜಿ ಅದಳ ಅವ್ರ ಕೈಲಿ ಮುಟ್ಟಿಸ್ಕೊಡೋ ಅಂತಾರ, ಇನ್ನೊಬ್ರಂತಾರ ಇಲ್ಲ ಧರ್ಮವತಿ ಅದಳ, ಪತಿವತಿ ಅದಳ, ಅವಳು ಬಹಳ ಒಳ್ಳೆಯವಳದ ತಿಳ್ಕೊಂಡು ಮುಗ್ಧ ಮನಸ್ಸಿನಿಂದ ಎಷ್ಟೋ ಜನ ಅವಳನ್ನು ಹೊಗಳ್ತಿದ್ದಾರೆ. ಅದ್ಯಾವುದನ್ನ ಕಿವಿ ಹಾಕೋಬೇಡ. ಯಾಕಂತ ಕೇಳ್ರಿ, ಒಂದು ಮಾತು ನೆನಪಿಗೆ ಬರ್ತದೆ. ಏನಂತ ಕೇಳಿದ್ರೆ, ನಾವೆಲ್ಲರೂ ಖುಷಿ ಇದ್ದಾಗ ನಮ್ಮ ಹತ್ತುಗಳು ಚಪ್ಪಾಳೆ ಹಿಡಿತಾವ, ಹೌದ್ರಿ? ನಾವೆಲ್ಲರೂ ಸುಖವಾಗಿ ನಲ್ಕೋತ ಸಂತೋಷವಾಗಿದ್ದೇವೆ ಅಂತ ಕೇಳಿದ್ರೆ ನಮ್ಮ ಹತ್ತು ಬೆರಳ ಏನ್ ಮಾಡ್ತಾವ ಅಂದ್ರೆ ಚಪ್ಪಾಳೆಯನ್ನ ಬಡದು ನಮ್ಮನ್ನು ಹುರಿ ತುಂಬಿಸ್ತಾವ. ಆದ್ರೆ ಇವು ನಮ್ಮನೆ ಬೆರಳ, ನಮ್ಮನೆ ಕೈ. ಆದ್ರೆ ನಾವು ಕಷ್ಟದಲ್ಲಿ ಇದ್ದಾಗ, ನೋವದಲ್ಲಿ ಇದ್ದಾಗ ನಮ್ಮ ಕಣ್ಣಿನಲ್ಲಿ ದುಃಖದ ಬಾಷ್ಪವನ್ನ ಅಂದ್ರೆ ಕಣ್ಣೀರು ಬರುವಾಗ ಆ ಕಣ್ಣೀರು ಒರೆಸಲ್ಕ ಇದು ಒಂದ ಬೆರಳ ಬರ್ತದೆ, ಹೌದಲ್ರಿ? ನಮ್ಮ ದುಃಖನ ಒರ್ಸಕ್ಕ ಇದು ಒಂದೇ ಬೆಳೆ ಬರ್ತಾವ, 10 ಬೆಳೆ ಬಂದು ಹಿಂಗೆ ಒರೆಸ್ಕೊಳಂಗಿಲ್ಲ. ಆಗ ನಮ್ಮ ಕಷ್ಟ ಬಂದ ತಿಳ್ಕೊಂಡು ನಮ್ಮ ಮಂದಿ ಮಕ್ಕಳು ಬೀಗರು ಅಣ್ಣ ತಮ್ಮ ಅತ್ತಿಮ ಠೀಕದ ನಮ್ಮೆಲ್ಲ ಕಷ್ಟಗಳನ್ನ ಬಗೆಹರಿಸ್ತಾರಂತ ತಿಳ್ಕೊಂಡ್ರೆ ಅದು ಸರ್ವತಾ ತಪ್ಪು. ನಮ್ಮ ಬೆರಳೇ ನಮ್ಮ ಸ್ವತಂತ್ರ ಬರಂಗಿಲ್ಲ, ಒಂದ ಕಣ್ಣೀರು ವರ್ಷಕ್ಕೆ ಬರ್ತದಂದ ಮ್ಯಾಲ ಇನ್ನು 10 ಬೆಳೆ ಬರಂಗಿಲ್ಲ ಅಂದ್ರೆ ಇನ್ನು 10 ಮಂದಿ ನಮ್ಮ ಮಂದಿ ಮಕ್ಕಳು ಬೀಗರು ನಮ್ಗೆ ಹೆಂಗ್ ಬರ್ತಾರ್ರಿ? ಅದಕ್ಕೆ ನಾವು ಯಾರ ಮೇಲೆ ನಂಬಿಕೆ ಇಡಬೇಕು ಅಂತ ಕೇಳಿದ್ರೆ ಸಾಕ್ಷಾತ್ ಭಗವಂತನ ಮೇಲೆ ನಂಬಿಕೆ ಇಡಬೇಕು, ಸಾಕ್ಷಾತ್ ಈಶ್ವರನ ಮೇಲೆ ನಂಬಿಕೆ ಇಡಬೇಕು, ಸಾಕ್ಷಾತ್ ಈಶ್ವರನ ಸ್ವರೂಪವಾಗಿರ್ತಕ್ಕಂಥ ದಿಗಂಬರೇಶ್ವರ ಮೇಲೆ ನಂಬಿಕೆ ಇಡಬೇಕು. ಯಾಕಂದ್ರೆ ಭಕ್ತಿ ಹೆಂಗ್ ಮಾಡಬೇಕಂತಂದ್ರೆ ನಿಷ್ಕಾಮದಿಂದ ಭಕ್ತಿ ಮಾಡಬೇಕೇ ವಿನ ಕಾಮ್ಯದಿಂದ ಭಕ್ತಿ ಮಾಡಬಾರ್ದು. ನಿಷ್ಕಾಮ ಭಕ್ತಿ ನಾವು ಏನಿಲ್ಲಪ್ಪ ಭಗವಂತ, ನನಗೆ ನೀನೇ ಕಾಪಾಡಬೇಕು, ನೀನೇ ನನಗೆ ಉದ್ಧರಿಸಬೇಕು, ನೀನೇ ನನಗೆ ಮೋಕ್ಷದ ದಾರಿಯನ್ನು ತೋರಬೇಕು ಅಂತ ತಿಳ್ಕೊಂಡು ಭಗವಂತನಿಗೆ ನಾವು ಉಡಿ ಒಡ್ಡಿ ಕೇಳಿದೆವತ್ತು ಕೇಳಿದ್ರೆ ಆ ಭಗವಂತ ನಮಗೆ ಏನು ಬೇಕಾದೆಲ್ಲವನ್ನು ಕೊಡ್ತಕ್ಕಂಥ ಶಕ್ತಿ ಯಾರ್ಯಾರು ಇದ್ರೆ ಅದು ಭಗವಂತನ ಮಾತ್ರ. ಯಾಕಂದ್ರೆ ನಾವೇನ ಕಷ್ಟ ಸುಖ ಬಂದ ನಮ್ಮ ಮಂದಿ ಮಕ್ಕಳು ತಗೊಂಡು ಅಂದ್ರೆ ಒಂದಿಲ್ಲ ದಿವಸ ಹಂಗಿಸೇ ಬಿಡ್ತಾರ. ನೀನ್ ಸುಧಾರಿಸ್ತಿದ್ದಿ, ನಾ ಕೊಟ್ಟಿತ್ತಿಲ್ಲ ಅಂದ್ರ ಮಾತು ಬಂದೇ ಬಿಡ್ತದೆ. ಆದ್ರೆ ಭಗವಂತ ಕೊಟ್ಟಾಗ ಯಾರು ಅನ್ಸಂಗಿಲ್ಲ. ಭಗವಂತ ಕೊಟ್ಟಿದ್ದು ಅನಿಸಿದ್ ಕೇಳಿರೇನು? ಇಲ್ಲ. ಅದಕ್ಕೆ ಭಗವಂತ ಕೊಟ್ಟಾಗ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ನಿನ್ನೆ ಹೇಳಿದ್ದೇವಲ್ಲ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನೆ ಬೇಡ, ಮುಂದೆ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಸರ್ವಜ್ಞ ಮಾಡಿ ನಾನು ಹೇಳಿದಲ್ಲ. ಭಗವಂತ ನಮಗೆಲ್ಲ ಕೊಡ್ತಾನೆ, ಫಲ ಸಂತಾನ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಬಂಗಾರ ಕೊಡ್ತಾನೆ, ಬೆಳ್ಳಿ ಕೊಡ್ತಾನೆ, ಆಸ್ತಿ ಕೊಡ್ತಾನೆ, ಸುಖ ಸಂತೋಷ ನೆಮ್ಮದಿನೇ ಕೊಡ್ತಾನೆ. ಅದೆಲ್ಲವನ್ನು ಕೊಟ್ಟ ಮೇಲೆ ಇದು ಯಾರು ಕೊಟ್ಟರು ಅಂತ ಕೇಳಿದ್ರೆ ಸಾಕ್ಷಾತ್ ದಿಗಂಬರೇಶ್ವರ ಕೊಟ್ಟ. ನನ್ನ ಮೇಲೆ ಅವನ ಜಾತ್ರೆ ನಮ್ಮದೂ ಸ್ವಲ್ಪ ಕಾಣಿಕೆ ಇರಲಿ ಅಂತಕ್ಕಂಥ ದೃಷ್ಟಿಕೋನದಿಂದ ನಾವು ದಾನವನ್ನು ಕೊಡಬೇಕು. ಯಾಕೆ ಕೊಡಬೇಕು? ಯಾರು ಕೊಟ್ಟು ವಾಪಸ್ ತಗೊಂಡಾರ ಅಂತ ದೃಷ್ಟಿ ನಿಮ್ಗೆ ಹೇಳಿ, ನಾನು ವರ್ಷ ಬಂದಾವತ್ನಾಗ ಹೇಳಿದೀನಿ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮಗೆ
ಒಂದು ಸಂದರ್ಭದೊಳಗೆ ಭೇಟಿನ ಅಂತಕ್ಕಂಥ ಸಂದರ್ಭದಲ್ಲಿ ಹೋದಾಗ ಸ್ವಲ್ಪ ವ್ಯಕ್ತಿ ಈ ಬೆರಳಿಗೆ ಏನಾಗ್ತಂದ್ರೆ ಅಣ್ಣ ಮತ್ತು ತಂಗಿ ಕೂಡಿ ಕೂತಿರ್ತಾರೆ. ದ್ರೌಪದಿ ಕೂಡಿ ಕೂತಾಗ ಹಣ್ಣು ಹಂಚಿಕೊಂಡು ತಿನ್ನುವಂತ ಪ್ರೀತಿಯಿಂದ ಅಣ್ಣ ತಂಗಿ, ಯಾಕಂದ್ರೆ ವಿಶೇಷವಾಗಿ ಅಣ್ಣದ ತಂಗಿ ಮೇಲೆ ಬಹಳ ಕಾಳಜಿ ಇರ್ತಾರೆ. ಅಕ್ಕನ ಮೇಲೆ ತಂಗಿ ಮೇಲೆ ಹೇಳ್ತಾರಲ್ಲ, ಗರಿತೊಳಗೆ ಹೇಳ್ತಿರ್ತಾರೆ, ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆನನ್ನ ತಮ್ಮ ಬರುವಾಗ, ದೊರೆನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆಬಾಗಿ ಹಾಲ ಸುರಿದಾವ. ದಿಗಂಬರ ಜಾತ್ರೆಗೋಸ್ಕರ ನಿಮ್ಮ ಅಕ್ಕಗೋ ತಂಗಿಗೆ ಕರೆಕ್ಕ ಬರ್ತೀರಿ ಅಂದ ಮೇಲೆ ಧ್ಯೇಯ ಮಾತ್ರ ಗಂಡನ ಮನೆಯೊಳಗೆ ಇರ್ತದ. ಆ ನನ್ನ ಅಕ್ಕ ಮತ್ತು ತಂಗಿ ಜೀವಿ ಎಲ್ಲಿರ್ತದ ಅಂದ್ರೆ ಅದು ಬೂದ್ಯಾಳ ಗ್ರಾಮದೊಳಗಿರ್ತದ. ದಿಗಂಬರೇಶ್ವರಿ ಜಾತ್ರೆ ಮಾಡಬೇಕು, ನಾನು ಅವನನ್ನು ಆಶೀರ್ವಾದ ಪಡ್ಕೋಬೇಕು, ಅವನಿಂದ ನಾನು ಭಾಗ್ಯವನ್ನು ಪಡ್ಕೋಬೇಕು ಅಂತಕ್ಕಂಥ ಆಸೆ ಇರ್ತದ. ಅದರೊಳಗೆ ಏನಿರ್ತಂದ್ರೆ ನನ್ನ ಅಣ್ಣ ತಮ್ಮ ಪ್ರೀತಿಯಿಂದ ಕರೆಯಕ್ಕೆ ಬರ್ತಾರೆ ಅಂತಕ್ಕಂಥ ಭಾವನೆ ಇರ್ತದೆ. ಅಂತ ಸಂದರ್ಭದೊಳಗೆ ಕೃಷ್ಣ ಪರಮಾತ್ಮ ಮತ್ತು ತನ್ನ ತಂಗಿ ದ್ರೌಪದಿ ಕೂಡಿ ಹಣ್ಣುವನ್ನು ತಿನ್ನುವಾಗ ಸ್ವಲ್ಪ ಹಣ್ಣು ಕೊಯ್ಯುವಾಗ ಕಿರುಬೆರಳಿಗೆ ಆ ಚಾಕು ಅಂತಿರಲ್ಲ, ಕೊಯ್ತಕ್ಕಂಥ ಆಯುಧ ಅದನ್ನು ಹತ್ತಿ ಸ್ವಲ್ಪ ರಕ್ತ ಬರುವಾಗ ಸಮಾನಾನಲ್ಲ ತಂಗಿ ದ್ರೌಪದಿಗೆ. ಬಣ್ಣ ಹಿಂಗಾಯ್ತಲ್ಲ ತಿಳ್ಕೊಂಡು ಹಂಗ ತನ್ನ ಮುತ್ತಿನ ಸೆರಗ ಹೋಗಿ ಅದನ್ನು ಸುತ್ತಿಬಿಡ. ತನ್ನ ಮುತ್ತಿನ ಸೆರಗವನ್ನು ಹರಿದು ಆ ಕಿರುಬೆಳೆಗೆ ರಕ್ತ ಬರಲಾರ್ದಂಗೆ ಅಣ್ಣನ ಬೆಳೆಗೆ ಸುತ್ತಿತಾಳೆ. ಅವಾಗ ತನ್ನ ಮುತ್ತಿನ ಸೆರಗವನ್ನು ಒಯ್ದುಕೊಟ್ಟಿರ್ತಕ್ಕಂಥದ್ದು ಅಣ್ಣನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನಿಗೆ ನೆನಪಿರುತ್ತದೆ. ಮುಂದೆ ದುಷ್ಟನಾಗಿರ್ತಕ್ಕಂಥ ದುಶ್ಯಾಸನ ಇಂಥ ಕೂಡಿರ್ತಕ್ಕಂಥ ಧರ್ಮ ಸಭೆ ಒಳಗೆ ಏನ್ ಮಾಡ್ತಾನಂತ ಕೇಳಿದ್ರೆ, ಆ ದ್ರೌಪದಿಯ ಸೀರೆಯನ್ನ ಸೆಳಿತಕ್ಕಂಥ ಸಂದರ್ಭ ಬರ್ತದಲ್ಲ, ಆ ಸಂದರ್ಭದೊಳಗ ಏನ್ ಮಾಡ್ತಾನಂತ ಕೇಳಿದ್ರೆ, ನನ್ನ ತಂಗಿ ನನ್ನ ಬೆಳ್ಳಿನ ರಕ್ತ ಬರುವಾಗ ತನ್ನ ಮುತ್ತಿನ ಸೆರಗವನ್ನ ಹರಿದು ನನ್ನ ರಕ್ತ ಬರೋ ಹಾಗೆ ನೋಡ್ಕೊಂಡಿದ್ದಾಳಲ್ಲ, ಹಾಗಾದ್ರೆ ಆ ತಂಗಿಯ ಈ ಸಭೆ ಒಳಗ ಮಾನಹಾನ ಆಗಬಾರದು ಅಂತ ತಿಳ್ಕೊಂಡು ಏನ್ ಮಾಡ್ದ ಕೇಳಿದ್ರೆ, ದುಶ್ಯಾಸನ ಎಷ್ಟು ಸೀರೆ ಸೆಳಿತಾನೆ ಸೆರಳಿ ಅದನ್ನು ಅಕ್ಷಯ ಪಾತ್ರವಾಗಿ ಶ್ರೀಕೃಷ್ಣ ಪರಮಾತ್ಮ ಸೀರೆಯ ಧಾರೆಯನ್ನ ಎರೆದು ಬಿಟ್ಟ. ಯಾರಿಗೆ? ದ್ರೌಪದಿಗೆ. ನೆನಪಿರ್ಲಿ, ಯಾವತ್ತು ಕೊಟ್ಟಿದ್ದು ಭಗವಂತ ನೀನು ಕೊಟ್ಟಿದ್ದು ಹಾಳಾಯ್ತು ಅಂತ ತಿಳ್ಕೋಬೇಡ್ರಿ. ದಿಗಂಬರೇಶ್ವರಿ ಜಾತ್ರೆ ಎಷ್ಟು ಬೇಕಾದಷ್ಟು ಕಾಣಿಕೆ ಕೊಡ್ರಿ, ಇದು ಕೊಟ್ಟೆವಲ್ಲ ಇಷ್ಟು ಹೋಯ್ತಲ್ಲ ಅನ್ಬೇಡ್ರಿ, ಯಾಕಂದ್ರೆ ಇವ್ರು ಡಬಲ್ ಕೊಡ್ತಾನ. ಅದಕ್ಕೆ ಅಂತಾರೆ, ಬೀಗರ ಮನೆ ಉಂಡಿದ್ದು ಬಿತ್ತು, ದೇವರು ಉಂಡಿದ ಮನೆ ಎದ್ತು ಅಂತ ಹೇಳ. ಹೌದು, ಬೀಗರು ಉಣ್ತಾರ, 2 ದಿನ 3 ದಿನ ಉಣ್ತಾರ, ಸರಿಯಾಗಿ ಮಾಡಿದ್ರೆ ಏನ್ ಮಾಡ್ತಾರೆ ಸಾಕಡೆ ಅಂದು ಹೋಗ್ಬಿಡ್ತಾರಮ್ಮ. ಆದ್ರೆ ದೇವ್ರು ಹಂಗ ಅನ್ನೋದಿಲ್ಲ. ದೇವರಿಗೆ ಏನು ಕೊಡ್ತೀರಿ ಅದನ್ನು ನಿಮಗೆ ಕೊಟ್ಟೇ ಕೊಡ್ತಾನ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂತ ಕೇಳಿದ್ರೆ ಅವಾಗ ನಾಗಮ್ಮ ಸಾಕ್ಷಾತ್ ಕನಿಷ್ಠನ ಬಂದು ಮೌನೇಶ್ವರನು ಕೇಳ್ತಾನಮ್ಮ, ತಾಯಿ ನೀನೇನು ಚಿಂತೆ ಮಾಡಬೇಡ, ನಿನಗೆ ಇವತ್ತು ಸಾಕ್ಷಾತ್ ಭಗವಂತನ ಆಶೀರ್ವಾದ ಆಗಿದೆ. ಶಿವನ ಸ್ವರೂಪಿಗಿರ್ತಕ್ಕಂಥ ಮೌನೇಶ್ವರನು ಬಂದು, ಅಮ್ಮ ನೀ ನನ್ನ ಮಗಳು, ನೀನೇನು ಚಿಂತೆ ಮಾಡಬೇಡ, ನಿನಗೆ ಬಂಜೆ ಅಂತಕ್ಕಂಥ ಶಬ್ದ ಇವತ್ತೇ ನಾನು ಬಯಲು ಮಾಡ್ತೇನೆ, ನಿನಗೆ ಅಂತಿಂತ ಮಗ ನಾನು ಕೊಡಂಗಿಲ್ಲ, ಕೊಟ್ರೆ ಎಂತ ಮಗನನ್ನು ಕೊಡ್ತೇನೆ ಅಂತ ಕೇಳಿದ್ರೆ, ಸೂರ್ಯಚಂದ್ರ ಇರುವವರೆಗೆ ಈ ನಾಡಿನೊಳಗೆ ನಿನ್ನ ಕೀರ್ತಿಯನ್ನು ಉಳಿಬೇಕು, ಈ ನಾಡಿನೊಳಗೆ ಅಜ್ಞಾನವನ್ನು ಹೋಗಲಾಡಿಸಬೇಕು, ಅಂತ ಮಗನನ್ನು ಕೊಡ್ತೇನೆ ಅಂತ ತಿಳ್ಕೊಂಡು ಮೌನೇಶ್ವರ ಆಶೀರ್ವಾದ ಮಾಡಿ ಮಾಯಾಗಿ ಹೋಗ್ತಾನೆ. ಅವಾಗ ನಾಗಮ್ಮಗೆ ಎಚ್ಚರ ಆಗ್ತಾನೆ. ಎಚ್ಚರಾಗಿ ಗಂಡನನ್ನ ಎಬ್ಬಿಸ್ತಾಳೆ. ಇವತ್ತು ಮೌನೇಶ್ವರ ಮನೆ ದೇವರು ಬಂದಿದ್ದ, ಯೋಗಿನದ ಅಮೋಕ್ಷಿದ್ದ ನನ್ನ ನೆನಕೋ, ನಿನಗೆ ಮಗನನ್ನು ಕೊಡ್ತಾನ ಅಂತ ತಿಳ್ಕೊಂಡೆ ಹೇಳಿದ್ರು. ಆದ್ರೆ ಇವತ್ತು ನನ್ನ ಉಡಿ ಒಳಗೆ ಒಂದು ತೆಂಗಿನ ಕಾಯನ್ನು ಹಾಕಿ ಹೋದ ಅಂದಾಗ ನನಗೆ ಎಬ್ಬಿಸಬಾರ್ದ, ಮನೆ ದೇವರಾಗಿರ್ತಕ್ಕಂಥ ಸಾಕ್ಷಾತ್ ಶಿವನ ಸ್ವರೂಪಿಯಾದ ಮೌನೇಶ್ವರನ ದರ್ಶನ ನಾನು ಮಾಡ್ಕೊತಿದ್ದೆ ಅಂತ ತಿಳ್ಕೊಂಡು ತನ್ನ ಗಂಡನಾಗಿರ್ತಕ್ಕಂಥ ಲಚ್ಚಪ್ಪ ತನ್ನ ಧರ್ಮ ಪತ್ನಿ ಕೇಳಿದಾಗ, ನನಗೇಳ್ರಿ ನನ್ನ ನಿದ್ದೆ ಎತ್ತಿತ್ತು, ಕನಸಿನೊಳಗೆ ಬಂದು ಭಗವಂತ ಕೊಟ್ಟಾನ ಅಂತ ತಿಳ್ಕೊಂಡ್ರು. ಮುಂದೆ ಅಮೋಕ್ಷಿದ್ದನನ್ನ ಭಕ್ತಿಪೂರ್ವಕವಾಗಿ ನಡ್ಕೋತಾಳೆ. ನಡ್ಕೊಂಡಾಗ ಅಲ್ಲಿ ಹೋಗು, ಅವನು ಭಸ್ಮವನ್ನು ಕೊಡ್ತಾನೆ, ಅದನ್ನು ಹಚ್ಕೋ, ಅವಾಗ ನಿನ್ನ ಮಕ್ಕಳಾಗ್ತಾವ ಅಂದಾಗ ಒಣನ ಅಯ್ಯ ಯಾವ ಸಾಧನ ಬಲ್ಲಿ ಓದ್ತಾಳಂತ, ಅವೇನೋ ಬೂದಿ ಕೊಡ್ತಾನಂತ ಭಸ್ಮ, ಅದೇನೋ ಹಚ್ಕೋತಾನಂತ, ಅವ ಮಕ್ಕಳಾಗ್ತಾವಂತ, ಏನೋ ಏನು ಸುಳ್ಳು ನಮ್ಮ ಸಮಾಜ ಮಾತಾಡೋದ್ರಿ. ಸಹಜ ಮಾತಾಡ್ಬಿಡ್ರು, ಮಾತಿಗೆ ಮಾತಾಡಪ್ಪ, ಕತೆ ಮೇಲೆ ಕೆಲಸ ಏನಿರ್ತದ. ಈ ರೀತಿಯಾಗಿ ಮಾತಾಡ್ಕೊತ ಕೂತ್ರು ಯಾರ ಮಾತನಾಡೋರು ಆಡ್ಲಿ, ಬಿಡೋರು ಬಿಡ್ಲಿ, ನನ್ನ ಕಾಯಕೇನು ಭಗವಂತನ ಮೇಲೆ ದೃಢವಾಗಿರ್ತಕ್ಕಂಥ ನಂಬಿಕೆ ನಾವು ಸಂಕಲ್ಪ ಮಾಡ್ಕೋಬೇಕು. ತಂದೆ
ತಂದೆ ನನಗೆ ಹುಟ್ಟಾಗಿ ಯಾರು ಹೊತ್ತುಕೊಂಡಾರ ಅನ್ನೋದು ನೆನಪಿಲ್ಲ. ಹೌದಲ್ಲ? ನಾವು ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ತಾಯಿ ಹೊತ್ತುಕೊಂಡಳು ನೋಡಿಲ್ಲ, ತಂದೆ ಹೊತ್ಕೊಂಡನು ನೋಡಿಲ್ಲ, ಏನು ಸೂಲ್ಗಿತ್ತಿ ಹೊತ್ಕೊಂಡರು ನೋಡಿಲ್ಲ, ಏನು ಆಜುಬಾಜು ಹೊತ್ಕೊಂಡವರು ನೋಡಿಲ್ಲ, ಕೊನೆಗೆ ಲಾಸ್ಟಿಗೆ ನಾವು ಹೋಗಾಗನು ಯಾರು ಹೊತ್ಕೊಂಡರು ನಾನು ನೋಡಿಲ್ಲ. ಇನ್ನು ಇನ್ನೊಬ್ಬರ ಆಡಿದ ಮಾತುಗಳನ್ನು ನಾನು ಕಿವಿ ಒಳಗೆ ಹಾಕೊಂಡೆ ಅಂತ ಕೇಳಿದ್ರೆ ನನ್ನ ನಂಬಿಕೆ ಭಗವಂತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಹೋಗ್ತೇವೆ ಕೇಳಿದ್ರೆ ಕೊಡ್ತಕ್ಕಂಥ ಫಲ ಯಾರು ಕೊಡೋರು? ಅದಕ್ಕೆ ಅಂತ ಆಡುವ ಮಾತುಗಳಿಗೆ ಕಿವಿ ಬಿಡದನೆ ಭಗವಂತ ಯಾಕೆ ಕೊಟ್ಟಾನಂದ್ರೆ ಸುಂದರವಾಗಿರ್ತಕ್ಕಂಥ ವಸ್ತುಗಳನ್ನು ನೋಡಕ್ಕೆ ಎರಡು ಕಣ್ಣು ಕೊಟ್ಟಾನ, ಒಳ್ಳೆಯ ಮಾತುಗಳನ್ನು ಕೇಳಕ್ಕೆ ಎರಡು ಕಿವಿಯನ್ನು ಕೊಟ್ಟಾನ, ಒಳ್ಳೆಯ ಒಂದೆರಡು ನುಡಿಗಳನ್ನ ಆಡಕ್ಕೆ ಭಗವಂತ ಬಾಯಿಯನ್ನು ಕೊಟ್ಟಾನಂದ ಮೇಲೆ ಅಂತ ನುಡಿಗಳನ್ನ ಕೇಳಿ ಏನು ಮಾಡಲಿ, ನಾನು ಯಾವ ರೀತಿಯಾಗಿ ನನ್ನ ಸಾಕ್ಷಾತ್ ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ಮೌನೇಶ್ವರನು ಆಜ್ಞೆಗದ ಅಮೋಕ್ಷಿದ್ದನನ್ನು ನಡ್ಕೋಬೇಕಾಗ್ಯದ, ಅವ ಕೊಟ್ಟಿರ್ತಕ್ಕಂಥ ಭಸ್ಮವನ್ನು ನಾನು ಧರಿಸ್ಕೋಬೇಕಾಗ್ಯದ, ನಾನೊಂದು ಮಗ ನಡೆದು ಬಂಜಿ ಅಂತಕ್ಕಂಥ ಶಬ್ದ ಕಡೆಗೆ ಮಾಡಬೇಕಾಗ್ಯದ ಅಂತ ತಿಳ್ಕೊಂಡು ಭಕ್ತಿಯಿಂದ ಹೋದಾಗ ಆ ಸಾಕ್ಷಾತ್ ಆಗಿರ್ತಕ್ಕಂಥ ಅಮೋಕ್ಷಿದ್ದನ ಆಶೀರ್ವಾದದಿಂದ ತಾಯಿ ನಾಗಮ್ಮಗ ಗರ್ಭವತಿ ಆಗ್ತಾಳೆ. ಸುಮಾರು ಹಿಂಗೆ ತಿಂಗಳು 2 ತಿಂಗಳು ಆದ ಮೇಲೆ ಒಂದು 7 ತಿಂಗಳು ಆಗ್ತೈತಿ. ಬಯಕೆಗಳ ಚಾಲು ಆಗ್ತಾವ. ಹೌದಲ್ಲ? ತಾಯಂದ್ರೆಲ್ಲ ಬಯಕೆಗಳು ಚಾಲು ಆಗ್ತಾವ. ಆದ್ರೆ ನಿಮ್ಮ ಬಯಕೆಗಳು ಹೆಂಗಿರ್ತಾವ ಅಂದ್ರೆ ಕಳ್ಳ್ಯನ ಮಣ್ಣು ತಿಂದೆ, ಗೋಧಿನ ಮಣ್ಣು ತಿಂದೆ, ಕಡೆ ಒಲೆಯಿಂದ ಇಡ್ಲಿ ತಿಂದೆ, ಕಡೆ ಮಕ್ಕಳು ಪೆನ್ಷನ್ ಇದ್ದು ಅಂದ್ರೆ ಅವರೇ ತಿಂದೆ. ಅವ ಪೆನ್ಷನ್ಗೆಲ್ಲ ಚಾಕ್ಲೇಟ್ಸ್ ಬಂದವ, ಪೆನ್ಷನ್ಗೆ ಯಾರು ತೊಳಂಗಿಲ್ಲ, ಪಾಟಿನೇ ಇಲ್ಲ, ನೋಡ್ರಪ್ಪ ಪೆನ್ನು ಸಿಸ್ಟಮ್ ಬಂದವ. ಹೌದಲ್ಲ? ಅವಾಗಲೇ ನಾಗಮ್ಮಗಳು ಕೂಡ ಬಯಕೆಗಳನ್ನ ಕಾಡ್ತವ. ಬಯಕೆಗಳನ್ನ ಕಾಡ್ದಾಗ ಒಂದು ನೆನಪು ಬರ್ತದೆ ನೋಡಿ, ನನಗೆ ಹಾಡಕ್ಕೆ ಬರಂಗಿಲ್ಲ, ಇವ್ರು ಭಾಳ ಚಂದ ಹಾಡ್ತಿರು ತಾಯಂದಿರು. ಯಾಕಂತ ಕೇಳಿದ್ರೆ ಆ ಬಯಕೆಗಳನ್ನು ಯಾವ ರೀತಿಯಾಗಿ ಬಯಸ್ತಾಳ ತಾಯಿ ಅಂತಕ್ಕಂಥ ಒಂದು 2 ನುಡಿ ಸುಮ್ಮನೆ ಹೆಂಗತ್ತೇನೋ ಗೊತ್ತಿಲ್ಲ, ಧ್ವನಿ ಹೆಚ್ಚಿರಲಿ ಕಡಿಮೆ ಇರಲಿ, ನೀವೇನು ತಾಯಿ ಏನು ತಿಳ್ಕೊಬೇಡ್ರಿ. ಯಾಕಂತ ಕೇಳಿದ್ರೆ ಒಂದು ನುಡಿ ನೆನಪು ಬರ್ತದೆ. ಏನಂತ ಕೇಳಿದ್ರೆ, ಹಸಿರು ಕಣ್ಣಿನ ಸೀರೆ ಟೋಕು ಮುಸ್ಕ ಮ್ಯಾಲ ಮಾಡಿ, ಹಸಿರು ಕಣ್ಣಿನ ಸೀರೆ ಟೋಕು ಮುಸ್ಕ ಮ್ಯಾಲ ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತ, ಬಾಲನ ಬಯಕೆ ಊತಿ ಸಂಗಾಗೈತ, ತೊಯ್ದ ಗೋಧಿ ಕುಟ್ಟಿ ಕುಟ್ಟಿ ಪುಟ್ಯಾದ ಹಿಟ್ಟ ಕೇರಿ ಕೇರಿ, ತೊಯ್ದ ಗೋಧಿ ಕುಟ್ಟಿ ಕುಟ್ಟಿ ಪುಟ್ಯಾದ ಹಿಟ್ಟ ಕೇರಿ ಕೇರಿ, ಸುರಳಿಯ ಹೋಳಿಗೆ ಮಾಡಿ ಉಣ್ಣಂಗಾಗೈತೆ, ಬಾಲನ ಬಯಕೆ ಊತಿ ಸಂಗಾಗೈತೆ, ಹಸಿರು ಕಣ್ಣಿನ ಸೀರೆ ಹಸಿರು ಕಣ್ಣಿನ ಸೀರೆ ಟೋಕು ಮುಸ್ಕ ಮ್ಯಾಲ ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತೆ, ಬಾಲನ ಬಯಕೆ ಊತಿ ಸಂಗಾಗೈತೆ, ಹೂಗಾರಣ್ಣ ನಂದಿಗೆ ಹೋಗಿ ಹೂವಿನ ಮಾಲೆ ಮಾಡಿಸಿ ತಂದು, ಹೂಗಾರಣ್ಣ ನಂದಿಗೆ ಹೋಗಿ ಹೂವಿನ ಮಾಲೆ ಮಾಡಿಸಿ ತಂದು, ರಾಯರ ಎಡಗಡೆ ಕುಂತು ಮುಡಿಯಂಗಾಗೈತೆ, ಬಾಲನ ಬಯಕೆ ಊತಿ ಸಂಗಾಗೈತೆ, ಕರೆದು ಬರದ ಕರ್ಚಿಕಾಯಿ ಹಪ್ಪಳ ಸಂಡೆ ಉಪ್ಪಿನಕಾಯಿ, ಕರೆದು ಬರದ ಕರ್ಚಿಕಾಯಿ ಹಪ್ಪಳ ಸಂಡೆ ಉಪ್ಪಿನಕಾಯಿ, ಬಾಲನ ಜೊತೆ ಗೂಡಿ ಉಣ್ಣಂಗಾಗೈತೆ, ಹಸಿರು ಕಣ್ಣಿನ ಸೀರೆ ಟೋಕು ಮುಸ್ಕ ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತೆ, ಬಾಲನ ಬಯಕೆ ಊತಿ ಸಂಗಾಗೈತೆ, ಬಿಳಿಯ ಜೋಳದ ರೊಟ್ಟಿ ಎಳಿ ಚೌಳಿಕಾಯಿ ಪಲ್ಯ, ಬಿಳಿಯ ಜೋಳದ ರೊಟ್ಟಿ ಎಳಿ ಚೌಳಿಕಾಯಿ ಪಲ್ಯ, ಹೊಳೆದಂಡೆ ಮ್ಯಾಲ ಕುಂತು ಉಣ್ಣಂಗಾಗೈತೆ, ರಾಯರ ಜೊತೆ ಗೂಡಿ ಉಣ್ಣಂಗಾಗೈತೆ, ಬಾಲನ ಬಯಕೆ ಊತಿ ಸಂಗಾಗೈತೆ. ಹೌದಲ್ರಿ ತಾಯಂದ್ರೆ? ಇವೆಲ್ಲ ತರ್ತಾರೆ ಹಪ್ಪಳ ಚಂಡಿಗೆ ಉಪ್ಪಿನಕಾಯಿ ಕರ್ಚಿಕಾಯಿ, ನಿಮ್ಮೆಲ್ಲ ಬೇಕಾಗುತ್ತೆ ಅವ್ರ ಮನೆಯಿಂದ ಗೊತ್ತಿಲ್ಲ ಏನು ಹೇಳ್ಬಾರ್ದು, ಆ ರೀತಿ ಬರ್ತದೆ. ನೀವು ಅದಲ್ಲದೆ ಊರವ್ರಿಗೆಲ್ಲ ಮನೆ ಮನೆ ಕೊಟ್ಟು ಉಣಿಸ್ಬಿಟ್ಟಿರ್ತೀವಿ, ಅಷ್ಟೆಲ್ಲ ಸಂತೋಷ ಇರ್ತದೆ. ಹಾಗೆ ನಾಗಮ್ಮ ಎಲ್ಲ ಬೈಕ್ಗಳನ್ನು ಕಂಡು ಆ ಮಗುವಿಗೆ 9 ಮಾಸ ತುಂಬಿ ಆ ಮಗುವಿನ ಭೂಮಂಡಲಕ್ಕೆ ತರಿಸ್ಬೇಕಾದಾಗ ನೋಡ್ರಿ, ನಾವು ಹುಟ್ಟಿವಿ, ಶರಣರು ಸತ್ಪುರುಷರು ಸಿದ್ಧರು ಸಂತರು ಹೆಂಗಿದ್ದಾರೆ ಅಂತ ಕೇಳಿದ್ರೆ
ಕೆಲವೊಂದು ಸಂದರ್ಭ ಎಲ್ಲ ನೆನಪು ಬರ್ತಿರ್ತಾವ. ತಾಯಿಯ ಗರ್ಭದೊಳು ಇದ್ದಾಗೆ ಮಕ್ಕಳನ್ನು ಮಾತಾಡ್ತಕ್ಕಂಥ ವಿಷಯನ ನೀವೆಲ್ಲರೂ ಕೇಳಿದ್ದೀರಿ. ಮಹಾಭಾರತದೊಳಗೆ ಅಭಿಮನ್ಯ ಕೃಷ್ಣ ಪರಮಾತ್ಮ ಕಥೆಯನ್ನು ಹೇಳ್ಕೊತ ಹೋಗ್ತಿದ್ದ. ತಂಗಿ ಕಥೆಯನ್ನು ಕೇಳ್ತಾ ಇದ್ದಳು. ತವ್ರ ಮನೆಗೆ ಬಾಳ್ತನಕ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದೊಳಗೆ ಅವಾಗ ಚಕ್ರವ್ಯೂಹದ ಕಥೆಯನ್ನು ಹೇಳ್ತಿದ್ದ. ಹೇಳ್ತಾ ಹೇಳ್ತಾ ತಣ್ಣ ಗಾಳಿಗೆ ರತ್ನ ಮೇಲೆ ಕೂತಿದ್ದಳು. ನಿದ್ದೆ ಹೋಯ್ತು. ಇನ್ನು ಹೂ ಅನ್ನೋರ್ಬೇಕಲ್ಲ, ಕಥೆ ಹೇಳಾಗ ಹೂ ಅನ್ನೋರು ಇರ್ತಾರೆ ನೋಡ್ರಲ್ಲ. ಆಯ್ ಮುತ್ತ ಕಥೆ ಹೇಳಾಗ ಮೊಮ್ಮ ಕೂತು ಮುಂದೆ ಹೂ ಅನ್ನೋಬೇಕು ಅಂದ್ರೆ ಆಯ್ ಕಥೆ ಹೇಳ್ತಾರೆ. ಆ ರೀತಿ ಒಳಗೆ ಕೃಷ್ಣ ಪರಮಾತ್ಮ ಚಕ್ರವ್ಯೂಹವನ್ನು ಯಾವ ರೀತಿಯಾಗಿ ಭೇದಿಸಬೇಕಂತ ಕಥೆಯನ್ನು ಹೇಳ್ತಿದ್ದ. ಆದರೆ ಆ ಕೃಷ್ಣನ ತಂಗಿ ಸುಭದ್ರೆ ಏನಾಗಿತ್ತು ಕೇಳಿದ್ರೆ ನಿದ್ರೆಗೆ ಜಾರಿದಳು. ಅವಾಗ ಹೂ ಅನ್ನಕ್ಕೆ ನ್ಯಾಮರು ನಮ್ಮ ತಾಯಿ ಮನಕೊಂಡ್ರು ಅಂತ ತಿಳ್ಕೊಂಡು ಅಭಿಮನ್ಯ ತಾಯಿಯ ಗರ್ಭದಲ್ಲಿದ್ದಾಗೆ ಹೂ ಅನ್ಲಕತ್ತಾನ. ತನ್ನ ಸೋದರ ಮಾವ ಹೇಳಿರ್ತಕ್ಕಂಥ ಕಥೆಯನ್ನ ಕೇಳ್ತಾ ಹೂ ಅಂದಾಗ ಕೃಷ್ಣ ಪರಮಾತ್ಮಗೆ ಏನಾಯ್ತು ಅಂದ್ರೆ ಧ್ವನಿ ಚೇಂಜ್ ಆಯ್ತು. ಯಾರು ಹೂ ಅನ್ನೋದಂತ ವಾಪಸ್ ನೋಡ್ತಾಳೆ. ತಾಯಿ ನಿದ್ರಾವಸ್ಥೆಯಲ್ಲಿದ್ದಾರಿದ್ದಳು. ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗು ಹೂ ಅಂತಿತ್ತು. ಅವಾಗ ತಾಯಿಯ ಗರ್ಭಕ್ಕೆ ಮಗು ಹೊಂದಾಗ ನಿನ್ನ ಮುಂದಿನ ಗುರಿ ಉದ್ದೇಶ ಏನು ಅಂತ ಕೇಳಿದಾಗ ಆ ತಾಯಿಯ ಗರ್ಭಕ್ಕಂಥ ಮಗು ಅಭಿಮನ್ಯ ಹೇಳ್ತಾನೆ, ನನ್ನ ಸೋದರ ಮಾವನನ್ನೇ ಸಂಹಾರ ಮಾಡದೆ ನನ್ನ ಗುರಿ ಅಂತೇಳ ನೋಡ. ಅವಾಗ ನೀವು ಸುಮ್ಮನೆ ಕುಂದಿರ್ತಾನ್ರಿ. ಮೊದಲ ಗಾರುಡಿಗೆ ಕೃಷ್ಣ ಪರಮಾತ್ಮ ಅವಾಗ ತನ್ನ ಸಹಸ್ರಾರು ಕೈ ಸಹಸ್ರಾರು ಕಾಲಗಳಿದ್ದು ಅಭಿಮನ್ಯನಿಗೆ ತಾಯಿಯ ಗರ್ಭದಲ್ಲಿದ್ದಾಗ ಆ ಸಂದರ್ಭದೊಳಗೆ ತನ್ನ ಕೈಯಲ್ಲಿರ್ತಕ್ಕಂಥ ಚಕ್ರವನ್ನು ತೊಳೆದು ತಂಗಿಗೆ ನೀರು ಕುಡಿ ಅಂತೇಳಿ ನೀ ಕುಡಿಸ್ತಾನೆ. ಅವಾಗ ಸಹಸ್ರಾರು ಕೈ ಕಾಲಗಳು ಕತ್ತರಿಸಿ ತಾಯಿಯ ಮೂತ್ರದೊಳಗೆ ಹೋಗಿಬಿಡ್ತವೆ. ಅಭಿಮನ್ಯನ ತಾಯಿ ಮೂತ್ರದೊಳಗೆ ಹೋಗ್ಬಿಡ್ತವೆ. ಕೇವಲ 2 ಕೈ ಮತ್ತು 2 ಕಾಲಗಳನ್ನು ಉಳಿತವೆ. ಚಕ್ರವ್ಯೂಹದ ಕತೆ ಹೋಗುತ್ತಾನೆ ಕೇಳಿದ್ದ, ವಾಪಸ್ ಬರೋದು ಕೇಳಲಿಲ್ಲ. ಯಾಕಂದ್ರೆ ಮುಂದೆ ಹೇಳ್ಬೇಕನ್ನೋದಕ್ಕೆ ತಾಯಿಗೆ ನಿದ್ದೆ ಎತ್ತಿತ್ತು, ಮಗ ಹೂವತ್ತಿದ್ದ. ಅದಕ್ಕಾಗಿ ಚಕ್ರವ್ಯೂಹದೊಳಗೆ ಅಭಿಮನ್ಯ ಸಾಯಬೇಕಾಗಿತ್ತು. ಆದರೂ ಕೂಡ ಅವತ್ತು ಅರ್ಜುನನಿಗೆ ಕೃಷ್ಣ ಬೇರೆ ಕಥೆ ಹೇಳ್ತಾರೆ. ಮಹಾಭಾರತ ಬಾಳ ಅದು ಹಾಗಾಗ್ಬಿಡ್ತು. ಸೊನ್ನನಿಗೆ ಸಿದ್ದರಾಮೇಶ್ವರರು ತಮ್ಮ ತಾಯಿಯ ಗರ್ಭದಿಂದ ಬರುವಾಗ ತಾಯಿ ನೀನು 9 ಮಾಸ ತುಂಬಿ ಸುಗ್ಗಲ ದೇವಿ ತನ್ನ ಮಗನನ್ನ ಎತ್ತಬೇಕನ್ನೋದ್ರೊಳಗೆ ಅವಾಗ ಹೇಳ್ತಾನೆ ತಾಯಿ, ಅಮ್ಮ ನಿನ್ನ ಗರ್ಭದೊಳಗೆ ನಾ ಬರಬೇಕಾಗಿತ್ತು ಅಂದ್ರೆ ನಾನು ನಿಸಂಗಾಗಿ ಬರಂಗಿಲ್ಲ ಅಂತ ಹೇಳ್ತಾನೆ. ನಾನು ಬಟ್ಟೆ ತೊಡ್ಕೊಂಡು ಬರಬೇಕು, ನಿಸಂಗಾಗಿ ಬರಂಗಿಲ್ಲ ಅಂತ ಕೇಳಿದಾಗ ಈ ಸ್ಥೂಲ ದೇಹ ತಾಯಿಯ ಕಣ್ಣಿಗೆ ನಾನು ಹಾಕೋದಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಅಪ್ಪ ನಾನು ಏನ್ ಮಾಡ್ಲಿ ಅಂತ ಕೇಳ್ತಾಳೆ ತಾಯಿ. ಅವಾಗ ಒಂದು 3 ಗೇಣ ಅರಿವಿ ನುಂಗುವ ಅಂತ ಆ ತಾಯಿಗೆ ಹೇಳಿದಾಗ ಆ ತಾಯಿ 3 ಗೇಣ ಬಟ್ಟಿಯನ್ನು ನುಂಗುತ್ತಾಳೆ. ಆ ಬಟ್ಟಿಯನ್ನು ಸುತ್ತುಕೊಂಡು ಸೊನ್ನಲಗಿ ಸಿದ್ದರಾಮ ತಾಯಿಯ ಗರ್ಭದಿಂದ ಬಹುಮಂಡಲಕ್ಕೆ ಬರ್ತಾನೆ. ಹಾಗೆ ಸಿದ್ಧಲಿಂಗನನ್ನು ಹುಟ್ಟಬೇಕಾಗಿದೆ. ಸಿದ್ಧಲಿಂಗ ಮಹಾಶಿವಯೋಗಿಗಳು ಯಾರು ಲಚ್ಚಪ್ಪ ಮತ್ತು ತಾಯಿಗಿರ್ತಕ್ಕಂಥ ನಾಗಮನೋದ್ರೊಳಗೆ 9 ಮಾಸ ತುಂಬಿ ಇನ್ನೇನು ಹುಟ್ಟಬೇಕು ಅಂತಕ್ಕಂಥ ಸಂದರ್ಭದೊಳಗೆ ತಾಯಿಗೆ ಹೇಳ್ತಾರೆ, ಅಮ್ಮ ನಾನು ಈ ಭೂಮಂಡಲಕ್ಕೆ ಬರಬೇಕಾದಾಗ ಹೋಗಿನಂತೆ ಕೈಲಾಸದೊಳಗೆ 36 ಕೋಟಿ ದೇವತೆಗಳು ಆಶೀರ್ವಾದ ಮಾಡ್ತಕ್ಕಂಥ ಸನ್ನಿವೇಶ. ಮೇಘರಾಜ ತುಂತೂರು ಹನಿಯನ್ನು ಬರ್ತಕ್ಕಂಥ ಸ್ವಾಗತವನ್ನು ಮಾಡ್ಕೊತಾ ಇದ್ದಾವೆ. ಹಕ್ಕಿ ಪಿಕ್ಕಿ ಚಿಲಿಪಿಲಿ ಅಂತಕ್ಕಂಥ ಶಬ್ದ ಬೆಳಗಿನ ಜಾವದಾಗ ಬರ್ತಾ ಇದೆ. ಆ ಸಂದರ್ಭದಾಗ ತಾಯಿಗೆ ಹೇಳ್ತಾನಮ್ಮ ನೀನು ಸ್ವಲ್ಪ ಭಸ್ಮವನ್ನು ಧರಿಸುವ ಅಂತ ಹೇಳ್ತಾನೆ. ಅಮ್ಮ ನೀನು ಭಸ್ಮವನ್ನು ಧರಿಸ್ಕೋ, ಯಾವುದೇ ನಿನಗೆ ನೋವು ನಾನು ಕೊಡಂಗಿಲ್ಲ, ನೀನು ನೋವು ಆಗದ ಹಾಗೆ ನಾನು ಧರೆಗೆ ಬರ್ತೀನಿ ಅಂತ ತಿಳ್ಕೊಂಡು ಲಜ್ಜಾಣದ ಸಿದ್ಧಲಿಂಗ ಅಂದ್ರೆ ಕಕ್ಕಳ ಮೇಲೆಯ ಕಂದ ಸಿದ್ಧಲಿಂಗ ಮಹಾಶಿವಗಳು ತಾಯಿಗೆ ಭಸ್ಮವನ್ನು ಧರಿಸಲಿಕ್ಕೆ ಹಚ್ಚಿ ತಾನು ತಾಯಿಯ ಗರ್ಭದಿಂದ ಶ್ರಾವಣ ಶುಕ್ಲ ಪಕ್ಷ ರೋಹಿಣಿ ನಕ್ಷತ್ರ ದಿವಸ, ಈಗಲೂ ಶ್ರಾವಣ ಮಾಸ ಇದೆ, ನಾಳನೇ ಅಮಾವಾಸ್ಯೆ ಬೆನಕನ ಅಮಾವಾಸ್ಯೆ. ಆದ್ದರಿಂದ ಸಿದ್ಧಲಿಂಗ ಮಹಾಶಿವಿಗೆ ತನ್ನ ತಾಯಿ ನಾಗಮ್ಮನಿಗೆ ತಾಯಿ ಭಸ್ಮನ ಧರಿಸಿ ನಾನು ಧರೆಗೆ ಬರ್ತೀನಿ ಅಂತ ಕೇಳಿದಾಗ ಆಯ್ತು ಕಂದ ಅಂತ ತಿಳ್ಕೊಂಡು ಭಸ್ಮನ ತೆಗೆದು ತನ್ನ ಹಣೆಗೆ ಹಚ್ಚೋದ್ರೊಳಗೆ ತಾಯಿಯ ಗರ್ಭದಿಂದ ಮಗುವಲ್ಲಿ ಬರ್ತಾನೆ. ಭೂಮಂಡಲಕ್ಕೆ ಧರಿಸುವ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಸದ್ಗುರು ದಿಗಂಬರೇಶ್ವರ ಮಹಾರಾಜ್ ಕಿ,
ಶ್ರೀ ಸದ್ಗುರು ಮಹಾದೇವ ಮಹಾರಾಜ್ ಕಿ, ಶ್ರೀ ಸದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ. ಯಾವ ಸದ್ಗುರು ಸಿದ್ಧಲಿಂಗ ಮಹಾಶಿವಿಗಳು ನಾಗಮ್ಮನ ಉದರದಿಂದ ಯಾವ ಧರೆಗೆಯನ್ನು ಬರ್ತಾನ, ಅವಳಿಗೆ ಎಷ್ಟಿಷ್ಟು ಸಂತೋಷ ಆಗುವುದಿಲ್ಲ, ಬಹಳ ಸಂತೋಷ ಆಗ್ತದೆ. ತಾಯಿಗೆ ಬಹಳ ಸಂತೋಷ ಆಗ್ತದೆ. ಸುಮಾರು ವರ್ಷಗಳವರೆಗೆ ಮಕ್ಕಳಿಲ್ಲಾರದೆ ಫಲ ಬೇಕು ಅಂತಕ್ಕಂಥ ದೃಷ್ಟಿಕೋನ ಇದ್ದಾಗ ಆ ಮಗು ಅಳ್ಕೋತ ಬರಲಿಲ್ಲ, ನಕ್ಕೋತ ಬಂದ ಸಿದ್ಧಲಿಂಗ. ನಾವು ನೀವು ಹೆಂಗೆ ಬಂದೇವ್ರಿ? ಭೂಮಿ ಬೀಳುವುದು ತಳೆ ಓಣ್ಯಾಗೆಲ್ಲ ಸಪೋರ್ಟ್ ಕೇಳಿರ್ಬೇಕು, ಅಂತ ಹೌದಿಲ್ಲ? ಅದಕ್ಕ ಅಂತಾರಲ್ಲ, ನೀವು ಬೈತಿರಲ್ಲ, ಏನು ಶಬ್ದ ನನ್ನ ಹಾಟೆ ಆಗ್ತೇವೆ, ಹೌದಿಲ್ಲ? ಬೈತಿರಲ್ರಿ? ಅದು ಹೆಂಗೆ ಬರ್ತೀರಿ ಶಬ್ದ? ತಾಯಿ ಗರ್ಭದಿಂದ ಮಗು ಭೂಮಿಗೆ ಬೀಳಾಗ ತಾಯಿ ಹಾ ಅಂದಳು, ಮಗ ಟ್ಯಾತು. ಇವೆರಡು ಕೂಡ ಏನಾದ್ರು ಹಾಟೆ, ಹೌದು? ಅದು ನೀವು ಬೇಗಳಂತ ತಿಳ್ಕೊಂಡ್ರೆ, ಬೇಗಳಲ್ಲ. ನೀವು ಯಾರು ನಮಗೆ ತಾಯಂದ್ರ ಬೈ ನೀವು ಸಿಟಿ ತಿಳ್ಕೊಂಡ್ರೆ ಯಾರು ಸಿಟಿ ತಿಳ್ಕೊಬೇಡ್ರಿ. ಅದು ಅದನ್ನು ಬೇಗಳಲ್ಲ, ಅದು ಹಿಂಗೆ ಉತ್ಪತ್ತಿಗೆ ಜನರ ಭಾಷೆಯಿಂದ. ಆದರೆ ಸಿದ್ಧಲಿಂಗ ಮಹಾಶಿವಗಳು ಹೇಗೆ ಉದಯಿಸಿದ್ರು ಅಂತ ಕೇಳಿದ್ರೆ, ಭಸ್ಮವನ್ನೇ ಧರಿಸಿಕೊಂಡು ತಾಯಿಗೆ ಭಸ್ಮ ಧರಿಸುತ್ತಾಯೇ ನಾನು ಧರೆಗೆ ಇಳಿತೀನಿ ಅಂತ ಕೇಳಿದಾಗ ಆ ಧರೆಗೆ ಸಿದ್ಧಲಿಂಗ ಮಹಾಶಿವಿಗಳು ಧರೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಸಿದ್ಧಲಿಂಗ ಮಹಾಶಿವಗಳದು ಬಾಲ್ಯ ಪೋಡುಗಳು ನಡೀತಾ ಇದ್ದಾವೆ. ಈಗ ನಾಳಿನ ದಿವಸ ಏನಂತ ಕೇಳಿದ್ರೆ ನಿಮ್ಗೆ ಸಿದ್ಧಲಿಂಗ ಮಹಾರಾಜರಿಗೆ ನಾಮಕರಣ ಮಾಡಬೇಕು. ಯಾಕಂದರೆ ಶ್ರಾವಣ ಮಾಸದಿಂದ ನಾಳೆಗೆ ಶ್ರಾವಣ ಅಮಾವಾಸ್ಯೆ ಲಾಸ್ಟ್ ದಿವಸ ಇರುವುದರಿಂದ ನಾಳೆ ಏನಂತ ಕೇಳಿದ್ರೆ ಅಮಾವಾಸ್ಯೆ ಬೆನಕನ ಅಮಾವಾಸ್ಯೆ, ನಾಳೆಗೆ ಮುಕ್ತಾಯ ಆಗ್ತದೆ ಶ್ರಾವಣ. ಅದಕ್ಕೆ ನಾಳೆಗೆ ಏನು ಮಾಡಬೇಕು ಕೇಳಿದ್ರೆ, ನೀವು ತಾಯಂದು ತೊಟ್ಲು ಕಾರ್ಯಕ್ರಮಕ್ಕೆ ಏನೇನು ಬೇಕು ನಿಮಗರೆ ಗೊತ್ತಾಯ್ತು. ಗುಗ್ರಿ ಬೇಕು, ಯಾವುದೇ ಗುಗ್ರಿ ಅಂತಿರಲಿಲ್ಲ ಬಾಯಿ ಒಳಗೆ. ಆ ಗುಗ್ರಿ ಮತ್ತು ಆ ತೊಟ್ಲಿಕ್ಕೆ ಬೇಕತಕ್ಕಂಥ ಯಾವ್ಯಾವ ಪೂಜೆ ಸಾಮಾನ್ಯಗಳು ಮತ್ತು ತೊಟ್ಟಲ ಸಿದ್ಧಲಿಂಗ ಮಹಾರಾಜನತಕ್ಕಂಥ ಒಂದು ಗೊಂಬೆ ತರ್ತಿರೋದಕ್ಕೆ ಸಣ್ಣ ಮಗು ತರ್ತಿರೋ ನಿಮಗೆ ಬಿಟ್ಟಿದ್ದು. ಮತ್ತು ಅದಕ್ಕೆ ಯಾವ್ಯಾವ ರೀತಿಯಾಗಿ ನೀವು ತೊಟ್ಲಕ್ಕೆ ಕಾರ್ಯಕ್ರಮ ಕರೆದಾಗ ಹ್ಯಾಂಗೆ ಹೋಗ್ತಿರಲ್ಲ ಆ ರೀತಿ ಒಳಗೆ ಬರಬೇಕು. ಅದೆಲ್ಲ ಸಿದ್ಧತೆನೆ ಮಾಡ್ಕೋಬೇಕು. ಮಾಡ್ತಿರ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಸಿದ್ಧಲಿಂಗ ಮಹಾರಾಜರ ಒಂದು ನಾಮಕರಣ ಮಾಡಬೇಕಾದ್ರೆ ಸಾಕ್ಷಾತ್ ಭಗವಂತನು. ಯಾಕಂದ್ರೆ ಈ ನಮ್ಮ ಬೂದ್ಯಾ ಗ್ರಾಮಕ್ಕೆ ಬಂದು ಹೋದವನು ನಿಮ್ಮ ಗುರು ಏನದಾನಲ್ಲ, ಅವನಿಗೆ ಇಲ್ಲಿ ಕರೆಸ್ಕೊಂಡವನು. ಅದಕ್ಕಾಗಿ ನಮ್ಮೆಲ್ಲ ಗುರುಗಳು, ನಮ್ಮ ಗೌಡರೆಲ್ಲ ಕಂಪನಿ ಬಂದಿತ್ತಲ್ಲ, ಈ ಸಲ ಸಿದ್ಧಲಿಂಗ ಮಹಾರಾಜ ಚರಿತ್ರೆನೇ ಹೇಳ್ಬೇಕಂತಂದ್ರು. ಅಂತ ಸಿದ್ದಪ್ಪ ಮಹಾರಾಜ ತೊಟ್ಲಿ ಕಾರ್ಯಕ್ರಮ ನಾಳೆಗೆ ಇಲ್ಲಿ ನಡೀತದೆ. ಹೆಂಗೆ ಕೇಳಿದ್ರೆ ಈ ಓಣ್ಯಾಗ ಮುತ್ತೈದ್ರಿ ಜಾಗ ತಂದ್ರು 4 ಮಂದಿ ಬರಬೇಕು ನಾಳೆಗೆ. ಅಮಾವಾಸ್ಯೆ ಕಾರ್ಯಕ್ರಮದೆಲ್ಲ ಮುಗಿಸೋಡ್ರಿ, ಪೂಜೆ ಪುನಸ್ಕಾರ ಏನೇನು ಇರ್ತದ ಸಾಯಂಕಾಲ ಮತ್ತು ತೊಟ್ಲ ಕಾರ್ಯಕ್ರಮಕ್ಕೆ ಬಹಳ ಭಕ್ತಿಯನ್ನು ಮಾಡ್ರಿ. ಅದ್ರ ಜೊತೆಗೆ ಯಾರ್ಯಾರಿಗೆ ಫಲ ಸಂತಾನ ಬೇಕು ಅದೊಂದು ಬಹಳ ವಿಶೇಷ. ಯಾಕಂತ ಕೇಳಿದ್ರೆ ಸಾಕ್ಷಾತ್ ಈಶ್ವರನ ಸ್ವಲ್ಪ ದಿಗಂಬರೇಶ್ವರ ಮತ್ತು ಈಶ್ವರನೇ ಸಾಕ್ಷಾತ್ ಸಿದ್ಧಲಿಂಗ ಮಹಾರಾಜ ಹುಟ್ಟುಕ ಕಾರಣಕರ್ತನಾಗೆಲ್ಲ ಆ ರೀತಿಯಾಗಿ ಅಂತ ಸಿದ್ಧಲಿಂಗ ಮಹಾರಾಜರ ನಾಳಿನ ತೊಟ್ಟಿಲು ಕಾರ್ಯಕ್ರಮಕ್ಕೆ ನೀವೇನು ಫಲ ಸಂತಾನ ಬೇಕಲ್ಲ, ಅವರು ಬಂದು ಆ ತೊಟ್ಟಿಲು ಕೂತ್ರಿಪ್ಪ ಅಂತ ಕೇಳಿದ್ರೆ ನಿಮ್ಗೆ ದೇವರ ಹೊರಸು ತುಂಬೋದಾಗ ಮುತ್ತಿನಂತ ಗಂಡಸು ಮುಗ ಕೊಡ್ತಾನ ಅಂತ ತಿಳ್ಕೊಂಡು ಆ ದಿಗಂಬರೇಶ್ವರ ಸಾಕ್ಷಿಯಾಗಿ ಹೇಳ್ತೀನಿ. ನಾಳೆಗೆ ಅವರು ತಾಯಂದಿರು ಕೂಡ ನೀವು ಯಾರ ತೊಟ್ಟಿಲು ತೆಳ ಕುಂದಿರ್ತೀರಿ ಅವರೆಲ್ಲ ಬಂದು ತೊಟ್ಟಿಲು ತೆಳ ಕುಳಿತುಕೊಂಡು ನಾಳಿನ ತೊಟ್ಟಿಲ ಕಾರ್ಯಕ್ರಮ ಬಹಳ ಆನಂದದೊಳಗೆ ನೀವೆಲ್ಲ ಜೋಗುಳು ಪದವನ್ನು ಹಾಡಿ ಸಿದ್ಧಲಿಂಗ ಮಹಾರಾಜರಿಗೆ ನಾಮಕರಣವನ್ನು ಮಾಡಬೇಕು. ಯಾಕಂದ್ರೆ ತೊಟ್ಟಿಲ ಕಾರ್ಯಕ್ರಮಕ್ಕೆ ಏನೇನು ಬೇಕು ಅನ್ನೋದು ನಾವು ಹೇಳೋದಕ್ಕಿಂತ ನಿಮಗೆಲ್ಲರಿಗೂ ಗೊತ್ತದೆ. ಯಾಕಂದ್ರೆ ತಾಯಂದಿರು ಯಾವ ರೀತಿ ನಾಮಕರಣ ಮಾಡ್ತೀರಿ ಅಂತಕ್ಕಂಥ ಎಲ್ಲ ನಾಮಕರಣ ಮಾಡಿರಿ. ಅದಕ್ಕೆ ಪೂಜೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಬರ್ರಿ. ತೊಗೊಂಡು ಬಂದು ನಾಳೆ ಸ್ವಲ್ಪ ತೊಟ್ಲಕ್ಕೆ ಶೃಂಗಾರ ಮಾಡಿರಿ, ಹೂವು ಪೂವು ಹಾಕಿ ಮಾಡಿ. ಯಾಕಂತಂದ್ರೆ ಸಿದ್ಧಲಿಂಗ ಮಹಾರಾಜರ ತೊಟ್ಲ ಕಾರ್ಯಕ್ರಮ ಹಂಗಂತಿಂತ ತೊಟ್ಲ ಕಾರ್ಯಕ್ರಮ ಅಲ್ಲ. ನಾವು ಏನು ಮಾಡ್ತೇವೋ ಅದೇ ಮಾಡ್ಬೇಕಲ್ರಿ. ಒಳ್ಳೇದು ಮಾಡ್ದೇವಂದ್ರೆ ಒಳ್ಳೇದು ಉಣ್ತೀವಿ, ಕೆಟ್ಟದ್ದು ಮಾಡ್ದೇವಂದ್ರೆ ಕೆಟ್ಟದ್ದು ಉಣ್ತೀವಿ. ಹೆಂಗಂತೀರನ ಮತ್ತೆ ಹೇಳೋನು. ಯಾಕಂತ ಕೇಳಿದ್ರೆ ನಿನ್ನೆ ಒಬ್ರು ನಮ್ಮ ಗೌಡ್ರು ಅಂದ್ರು ಭಸ್ಮ ಅಂದ್ರಿ ಗುರುವೆ. ಭಸ್ಮ ಅಂದ್ರೆ ವಿಭೂತಿ, ಬೆಗ್ಗೆ ಇರ್ತಕ್ಕಂಥ ಪ್ರಸಾದ, ಬೂದಿ ಅಂತ ಕರಿತೀವಲ್ಲ, ಅದೆಲ್ಲ ಕರಿತೀವಿ. ಆ ಭಸ್ಮ ಅಂದ್ರೆ ವಿಭೂತಿ ಯಾಕೆ ಧರಿಸಬೇಕು, ವಿಭೂತಿಯ ಮಹತ್ವ ಏನು ಅಂತಕ್ಕಂಥ ಮಾತನ್ನ ಯಾಕಂದ್ರೆ ಅದೇ ಭಸ್ಮವನ್ನು ತಾಯಿಗೆ ಧರಿಸಿ ತಾಯಿಗೆ ನೋವಾಗಲಾರ್ದಂಗೆ ಧರಿಗೆ ಬಂದಿರತಕ್ಕಂಥ ಸಿದ್ಧಲಿಂಗ ವಿಭೂತಿ ಧರಿಸ್ತೇವಲ್ರಿ, ಭಸ್ಮ ಧರಿಸ್ತಲ್ಲ ಎಲ್ಲ. ನಾಳೆ ಅಂತ ಎಲ್ಲ ನಿಮ್ಮ ಮೇಲೆ ಇರ್ಬೇಕು. ಹಿಂದೂ ಧರ್ಮದ ಸಂಪ್ರದಾಯ ಪ್ರಕಾರ ಎಲ್ಲರೂ ಏನು ಕೇಳಿದ್ರೆ ಇಲ್ಲಿ ಭಸ್ಮವನ್ನು ಧರಿಸಿರ್ಬೇಕು.
ಯಾಕೆ ಧರಿಸ್ಬೇಕು, ಅದರ ಮಹತ್ವವೇನು? ಬಹಳ ಮಹತ್ವ ಇದೆ, ಬಹಳ ಮಹತ್ವದಿದೆ. ಯಾಕಂತ ಕೇಳಿದ್ರೆ ಈ ವಿಭೂತಿ ಮಹತ್ವ ಅಂತಿಂತದಲ್ಲ. ಆ ಈ ವಿಭೂತಿ 3 ಬಟ್ಟಿನ ಮಹತ್ವ ಏನಂತ ಕೇಳಿದ್ರೆ, ಒಂದು ಇಚ್ಛಾಶಕ್ತಿ ಇರ್ತೈತಿ, ಇನ್ನೊಂದು ಏನಂತ ಕೇಳಿದ್ರೆ ಜ್ಞಾನ ಶಕ್ತಿ ಇರ್ತೈತಿ, ಇನ್ನೊಂದು ಏನಂತ ಕೇಳಿದ್ರೆ ಕ್ರಿಯಾಶಕ್ತಿ ಇರ್ತೈತಿ. ಯಾವ್ಯಾವು 3 ಶಕ್ತಿ ಇರ್ತವೆ, ಒಂದು ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ತಿಳ್ಕೊಂಡು ಆ ಈ ವಿಭೂತಿಯಲ್ಲಿ ಮಹತ್ವವಾಗಿರ್ತಕ್ಕಂಥದ್ದು. ಮತ್ತು ಅದಕ್ಕೆ ಇನ್ನೊಂದು ಕನ್ನಡದಲ್ಲಿ ಏನಂತ ಕರಿತೀವಿ ಕೇಳಿದ್ರೆ ಅಂಗಾರ ಅಂತ ಕರೀತಾರೆ. ಅಂಗಾರ ಅಂದ್ರೆ ಬಂಗಾರ ಅಂತ ಹೇಳ್ತೀವಿ ನಾವು. ಅಂತ ಅಂಗಾರದ ಬಂಗಾರ ಸ್ವರೂಪಕ್ಕೆ ಹೆಚ್ಚಿರ್ತಕ್ಕಂಥ ವಿಭೂತಿ ಯಾವತ್ತು ಕೇಳಿದ್ರೆ ನಮ್ಮ ಲಕ್ಷ್ಮೀ ಸರಸ್ವತಿ ಅವರೆಲ್ಲ ಬಂಗಾರ ಹಾಕೊಂಡಿದ್ರು. ಈಕೆಗೆ ಪಾರ್ವತಿಗೆ ಸಿಟ್ಟು ನಿಮ್ಮತ್ತಿಲ್ಲ, ಆಜು ಬಾಜುದಕ್ಕೆ ತಂದ್ರೆ ನೀವು ಮನೆ ಸುಮ್ಕೊಂಡಿರ್ತೀರಿ. ತೊಂಬರ್ರಿ, ಪಂಚಮಿ ಹಬ್ಬ ಅಂತ ನಾಳೆ ನಮ್ಮ ದಿಗಂಬರೇಶ್ವರ ಹಬ್ಬ ಬಂತು. ಶ್ರಾವಣ ಮಾಸದ ಇವತ್ತಂಕರ ಶ್ರಾವಣ ಕೊನೆಯ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಅಂಕರ ಬಹಳ ಭಕ್ತಿಯಿಂದ ಮಾಡ್ರಿ ನಿಮ್ಮ ತಾಯಂದಿರು. ನೀವು ಅಂತಿಂತ ತಾಯಂದಿರೆಲ್ಲ ಬಹಳ ಒಂದು ಸಾಕ್ಷಾತ್ ಆದಿಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥವ್ರು ನೀವು. ಅಂತ ಒಂದು ಆದಿಶಕ್ತಿ ಜಗನ್ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನ ಪೂಜೆಯನ್ನು ಮಾಡಿಕೊಂಡು ಇವತ್ತು ತಾಯಂದಿರೆಲ್ಲ ಕೂತಿರಲ್ಲ, ಅದಕ್ಕೆ ಅಂಗಾರ ಅಂತ ಕೂಡ ಕರೀತಾರೆ. ಅಂಗಾರ ಅಂತ ಧರಿಸಿದ್ರೆ ಅದೇನಂತ ಕೇಳಿದ್ರೆ ಅಹಂಕಾರವನ್ನು ಎಳಿತದೆ. ಹೆಂಗೆ ಎಳಿತದೆ ಕೇಳಿದ್ರೆ, ಲಕ್ಷ್ಮಿ ಮತ್ತು ಸರಸ್ವತಿ ಬಂಗಾರ ಹಾಕೊಂಡು ಬಿಟ್ರು, ಈಕಿನೂ ಪಾರ್ವತಿಗೆ ಸಿಟ್ಟು ಬತ್ತು. ಏನಪ್ಪಾ, ಲಕ್ಷ್ಮಿ ಸರಸ್ವತಿ ಬಂಗಾರ ಹಾಕೊಂಡು ಬಂದಾರ, ನಾನು ಬಂಗಾರ ಹಾಕೋಬೇಕು, ಹೌದಾ? ನೀನು ಬಂಗಾರ ಹಾಕೋತಿ, ನಾನು ಬ್ಯಾಡ ಅನ್ನಂಗಿಲ್ಲ. ಅಲ್ಲಿ ಕುಬೇರನ ಅಂಗಡಿಗೆ ಹೋಗು, ಒಂದಿಷ್ಟು ಭಸ್ಮ ತಗೋ, ಗೋಧಿ ಒಂದಿಷ್ಟು ಭಸ್ಮವನ್ನು ತಗೋ ಅಂದ್ರೆ ವಿಭೂತಿ. ಆ ಭಸ್ಮವನ್ನು ತೆಗೆದುಕೊಂಡು ಆ ಕುಬೇರನ ಕೊಡ್ರಿ, ಇದಕ್ಕೆ ಎಷ್ಟು ಬರ್ತಾ ಅಷ್ಟು ಬಂಗಾರ ಕೊಡ್ರಿ. ಹೋಗಿ ಕೇಳೋ, ಕೊಡ್ತಾನ. ಅಯ್ಯೋ, ಇಟ್ಟು ಭಸ್ಮ ಇಟ್ಟು ಗೋಧಿ ಇವತ್ತು ಕೊಡೋಣ, ಬಂಗಾರ ಕೊಡ್ತಾರ ಅಂತಿಕೆ ಅಂದ್ರು. ಇಲ್ಲ, ನೀವು ಇದು ಕೊಡೋ, ಕುಬೇರ ಕೊಡ್ತಾನ. ಕುಬೇರ ಹತ್ರ ಹೋದಳು. ಬಾ ತಾಯಿ ಅಂತ ಅವನ ಪ್ರೀತಿಯಿಂದ ಸ್ವಾಗತ ಮಾಡ್ದ. ಏನಿಲ್ಲಪ್ಪ, ಇದಿಷ್ಟು ಭಸ್ಮ ತಗೋ, ನನಗಿಷ್ಟು ಬಂಗಾರ ಕೊಡು. ಇದಕ್ಕೆ ಎಷ್ಟು ಬಂಗಾರ ಬರ್ತದೆ ತಾಯಿ? ಇಷ್ಟಕ್ಕೆ ಎಷ್ಟು ನಾ ಬಂಗಾರ ಕೊಡ್ಲಿ? ಬೇಕಂದ್ರೆ ಒಂದು ಸರ ಕೊಡ್ತೀನಿ, ಹಾಕೊಂಡು ಹೋಗುವ. ಅದೇನು ಬೇಕಾಗಿಲ್ಲ. ನಮ್ಮ ಪತಿ ದೇವರು ಹೇಳ್ಯಾರ, ಇದಿಷ್ಟು ಭಸ್ಮವನ್ನು ತೆಗೆದುಕೊಂಡು ನೀನು ಬಂಗಾರವನ್ನು ಕೊಡು. ಆಯ್ತಮ್ಮ, ಒಂದು ತಕ್ಕಡಿ ಒಳಗೆ ಹಾಕು. ಆ ಭಸ್ಮವನ್ನು ತೆಗೆದುಕೊಂಡು ತಕ್ಕಡಿ ಒಳಗೆ ಇಷ್ಟ, ಇನ್ನೊಂದು ತಕ್ಕಡಿ ಒಳಗೆ ಬಂಗಾರ ಇಡ್ತಾನೆ. ಇಡೀ ಅವನ ಅಂಗಡಿಯ ಕುಬೇರ ಲೇಟಿಗೆ ಒಟ್ಟು ಬಂಗಾರ ಆಯಿತು, ತಕ್ಕಡಿ ಮಾತ್ರ ಏರಿ. ಅವಾಗ ಕುಬೇರ ತನ್ನ ಧರ್ಮಪತ್ನಿಯ ಕೊಳವನ್ನು ತಂದು ತಕ್ಕಡಿ ಒಳಗಿಟ್ಟ, ಸ್ವಲ್ಪ ಎದ್ದಿತ್ತು ತಕ್ಕಡಿ. ಅವಾಗ ನೋಡ ತಾಯಿ, ಸರ್ವತಾ ತಪ್ಪಾಯಿತು. ಭಸ್ಮದ ಶಕ್ತಿ ಇದು ಅಷ್ಟಿಷ್ಟಲ್ಲ. ಇದು ಭಸ್ಮ ಎಂಥದಂತ ಕೇಳಿದ್ರೆ, ಇದು ಅಹಂಕಾರವನ್ನು ಅಳಿತಕ್ಕಂಥ ಭಸ್ಮ ಇದೆ. ಅದಕ್ಕೆ ತಾಯಿ, ಇಂಥದ್ದು ನನಗೆ ಬೇಡ, ನಿನಗೆ ಎಷ್ಟು ಬೇಕು ನನಗೆ ಸರ್ವತಾ ತಪ್ಪಾಗಿದೆ ಅಂತ ತಿಳ್ಕೊಂಡು ಸಾಕ್ಷಾತ್ ಪಾರ್ವತಿಗೆ ಕುಬೇರ ಅಡ್ಡ ಬಿದ್ದು ಕ್ಷಮೆಯನ್ನು ಕೇಳ್ತಾನ. ಅವಾಗ ಪಾರ್ವತಿ ಜ್ಞಾನೋದಯ ಆಯಿತು. ಈ ಭಸ್ಮದ ಶಕ್ತಿ ಇಂಥದ ಅಂತ ತಿಳ್ಕೊಂಡು ವಾಪಸ್ ಬಂದು ಹೇಳ್ತಾರೆ, ಪತಿದೇವ ನಾನು ಆಸೆ, ಅದಕ್ಕೆ ಹೇಳ್ತಾರ, ಇದಕ್ಕೆ ಲೆಕ್ಕ ಹೇಳ್ತಲ್ಲ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೇನಯ್ಯ. ಆಸೆ ಯಾರಾಗಿರ್ಬೇಕಂತ ಕೇಳಿದ್ರೆ ರಾಜಕರ ಆತಕ್ಕಂಥವ್ರಿಗೆ ಆಸೆ ಇರಬೇಕು, ಅಧಿಕಾರ ಅಮೃತರಿಗೆ ಆಸೆ ಇರಬೇಕು. ಶಿವಭಕ್ತರಿಗುಂಟೇನಯ್ಯ, ಶಿವನ ಭಕ್ತರು ನಾವು, ನಮಗೆ ಆಸೆ ಬೇಕು ಅಂತ ಕೇಳ್ತಾಳ. ಇದಕ್ಕೆ ಲೆಕ್ಕಮ್ಮ, ಆಸೆ ಎಂಬುದು ಶಿವಭಕ್ತರಿಗುಂಟೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ. ಈಸಕ್ಕೆ ಆಸೆ ನಮಗೇಕೆ ದೇವ? ದಿನ ಆಯ್ಕೊಂಡು ತಂದ ಅಕ್ಕಿ ಅನ್ನ ಮಾಡಿ ಉಣಿಸ್ತೀವಿ. ಅದಕ್ಕೆ ಅದು ಆಸೆ ಎಂಬುದು ಅರಸರಿಗೆ ರಾಜರಿಗೆ ಬಿಟ್ಟಿದ್ದೀವಿ, ವಿನಃ ಶಿವನ ಭಕ್ತರಿಗೆ ಆಸೆ ಬೇಡ. ಏನಿರ್ಲಿಪ್ಪ ಅಂತ ಕೇಳಿದ್ರೆ, ನಿಮ್ಮ ಕೃಪಾ ಆಶೀರ್ವಾದ ಒಂದು ನಮಗೆ ಇರಲಿ ಅಂತ ತಿಳ್ಕೊಂಡು ಬಹಳ ಭಕ್ತಿ ಹೇಳಿದಾಗ ಸಾಕ್ಷಾತ್ ಪಾರ್ವತಿ ಹೇಳಿದ್ರು, ಇಪ್ಪ ಪತಿದೇವ, ನಾನು ಆಸೆ ಪಟ್ಟೆ, ಇನ್ನೊಬ್ಬರು ಧರಿಸ್ಯಾರ ಅಂತ ತಿಳ್ಕೊಂಡು ನಾನು ಆಸೆ ಪಟ್ಟೆ. ಈ ಭಸ್ಮದ ಶಕ್ತಿ ಇಷ್ಟ ಆದ ಮೇಲೆ ನಾನಿನ್ನೆಂದು ಆಸೆ ಪಡುವುದಿಲ್ಲ ಅಂತ ತಿಳ್ಕೊಂಡು ಪಾರ್ವತಿ ದೇವಿ ಹೇಳಿದ್ರು. ಅದು ಈ ಭಸ್ಮ ಏನ್ ಅಳಿತದ ವಿಭೂತಿ ಅಂತ ಕೇಳಿದ್ರೆ, ಅಹಂಕಾರವನ್ನು ಅಳಿಸ್ತದೆ. ಇನ್ನೊಂದು ಏನು ಅಳಿಸ್ತದೆ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಅಳಿಸ್ತದೆ ವಿಭೂತಿ.
ನೋಡ್ರಿ ವಿಭೂತಿ ಧರಿಸ್ಕೊಂಡು ನೋಡ್ರಿ. ನೀವು ಎಂಥ ದಡ್ಡ ಇದ್ರೂ ಗೊತ್ತಿಲ್ಲ, ಏನಿದ್ರು ಗೊತ್ತಿಲ್ಲ, ನಿಮ್ಮ ಹಣೆ ಮೇಲೆ ವಿಭೂತಿ ಇತ್ತು, ನಿಮ್ಮ ಮನೆ ಮೇಲೆ ಏನಾದರೂ ಸೌಂದರ್ಯ ಇತ್ತು ಅಂತ ಕೇಳಿದ್ರೆ ನಿಮ್ಮ ನೋಡೋರು ಗೌರವಿಸ್ಬೇಕು, ಕೈ ಎತ್ತಿ ಕೈ ಮುಗಬೇಕು ಅಂತಕ್ಕಂಥ ಭಕ್ತಿ ಭಾವ ಉಂಟಾಗ್ತದೆ. ಅದರಷ್ಟು ಶಕ್ತಿ ಇದೆ. ನಮ್ಗೇನಾಗ್ತದೆ ಕೇಳಿದ್ರೆ ನಮ್ಮ ಹೇಳ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸ್ತದೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿರ್ತಕ್ಕಂಥ ಪಾಪಗಳನ್ನು ದೂರ ಮಾಡ್ತಾರೆ. ಏನ್ ಮಾಡ್ತದೆ ವಿಭೂತಿ? ನಮ್ಮಲ್ಲಿರ್ತಕ್ಕಂಥ ಪಾಪಗಳನ್ನ ದೂರ ಮಾಡ್ತಾರೆ. ಅಂತ ಒಂದು ವಿಭೂತಿಯಲ್ಲಿ ಮಹತ್ವ ಇದೆ. ಆ ಭಸ್ಮದಲ್ಲಿ ಅಂತ ಶಕ್ತಿ ಏನಿದೆ, ಅದು ಕುಬೇರನ ಅಂಗಡಿಯನ್ನೇ ಕೂಡ ಬಂಗಾರ ಇಟ್ಟರು ಕೂಡ ಸರಿಲಾಗ್ತಕ್ಕಂಥ ಶಕ್ತಿ ಯಾವ್ದು ಕರೆದ್ರೆ ಅದಕ್ಕೆ ಭಸ್ಮ ಕರ. ಅದಕ್ಕೆ ಹೇಳ್ತಾರಲ್ಲ, ಏ ತಮ್ಮ ನೀ ವಿಭೂತಿ ಹಚ್ಕೊಳ್ಕಾದ್ರೆ ಬಿಡು, ಕಡೆಗೆ ಹಚ್ಕೊಂಡವ್ರೆ ಮೋತಿ ನೋಡು ಅಂತ ಹೇಳ್ತಾರೆ ತಾಯಂದಿರು. ಯಪ್ಪ ನೀ ಹಚ್ಕೊಳ್ಳೋದು ಬಿಡ, ಹಚ್ಕೊಂಡವ್ರ ಮೋತಿಯವ್ರು ನೋಡು ಹೋಗು ಅಂದ. ಅವಾಗ ಅವ ವಿಚಾರ ಮಾಡಿದ್ರು, ನಮ್ಮೂರಾಗ ಯಾರಾದ್ರೂ ಹಚ್ಕೋಬೇಕಾದ್ರೆ ಬಸಲಿಂಗ ಸ್ವಾಮಿಗಳು ಒಬ್ಬರೇ ದಿನ ಮುಂಜಾನೆ ಹಚ್ಕೋತಾರ, ಅವ್ರ ಮೋತಿನ ನೋಡ್ಬೇಕು. ಪಾಪ ಬಸಲಿಂಗ ಸ್ವಾಮಿಗಳು ಹೊಲಕ್ಕೆ ಮತ್ತೆ ಬೇಸಿಗೆ ದಿವಸ ಇತ್ತ, ಅವ ಹೊಲಕ್ಕೆ ನಟ್ಟು ಕಡಿಬೇಕಂತೇಳಿ ಹೊಲಕ್ಕೆ ಹೋಗಿದ್ರು. ಉದಾಹರಣೆ ಬಾಯತಂದ್ರ ಅಂತ ಹೊಲಕ್ಕೆ ಹೋಗೋದ್ರೊಳಗೆ ಇವ ಜಲ್ದಿ ಜಾಕ ಮಾಡಿ ಮತ್ತೆ ಇವತ್ತು ಹಚ್ಕೊಂಡ್ರು ಮೋತಿ ನೋಡ್ಬೇಕು, ಚಲೋ ಆಗ್ತಂತ ಪುರಾಣದಾಗ ಮುತ್ತಿಯವ್ರು ಹೇಳ್ಯಾರ. ನಮ್ಮ ಮನೆಗೆ ನಮ್ಮ ತಾಯಿನೂ ಹೇಳ್ಯಾರ, ಇಲ್ಲಿ ನಮ್ಮೂರ ಜಲ್ದಿ ಹಚ್ಕೊಳ್ಬೇಕಂದ್ರೆ ಬೇಗ ಜಾಕ ಮಾಡಿ ಅವ್ರು ಮತ್ತೆಲ್ಲ ಮನೆಗೆ ಬರ್ಬೇಕಲ್ಲ, ಎಲ್ಲರಿಗೂ ಆಶೀರ್ವಾದ ಮಾಡ್ಲಿಕ್ಕೆ. ಅದಕ್ಕೆ ನಮ್ಮ ಸ್ವಾಮಿಗಳು ಹಚ್ಕೋತಾರ, ಅವ್ರದೇ ಮೋತಿ ನೋಡ್ಕೋತೀವಿ. ಓಡ್ಕೋತ ಸ್ವಾಮಿಗಳ ಮನೆಗೆ ಹೋದ. ಮುತ್ತಿಯವ್ರ ಎಲ್ಲಿದ್ದೀರಿ ಅನ್ನೋದಾಗ ಅವ್ರ ಮನೆಗೆ ಇಲ್ಲಪ್ಪ ನೈ ಹೊಲಕ್ಕೆ ಹೋಗ್ಯಾರ ಅಂದ್ರಪ್ಲೆ ಓಡಕ್ ಶುರು ಮಾಡೋದು. ಹೊಲಕ್ಕೆ ಓಡಕ್ ಶುರು ಮಾಡೋದು. ಹೋಗೋದ್ರೊಳಗ ಮುತ್ತೂರು ಏನ್ ಮಾಡಿದ್ರು ಅಂದ್ರೆ ಹಿಂಗೆ ಹೊಲದೊಳಗೆ ಕಂಟಿ ಕಡೆ ನಟ್ಟು ಕಡಿಬೇಕಂದ್ರೆ ಬುದ್ಧಿಯಾಗಿ ಕಡ್ಡಾಕತ್ತಿರು. ಮುತ್ತೂರ್ಗೆ ಒಂದಿಷ್ಟು ಬಂಗಾರದ ಗಡಿಗೆ ಸಿಕ್ಕಿತ್ತು. ಬಂಗಾರದ ಗಡಿಗೆ ಸಿಕ್ಕಿ ಬಿಟ್ಟಿತ್ತು. ಇನ್ಯಾಂಗ ಮನೆ ಯಾರು ನೋಡ್ತಾ ಏನ್ ಮಾಡ್ತಿರ್ತೀವ್ರ ಅಕಾಡಿಕ ನೋಡಾಕತ್ತಿರೋ, ಹಿಂಗ ಹೊಳೆ ನೋಡೋದಕ್ಕೆ ನೀವು ಹೊಲದ ಮೇಲೆ ಓಡಿ ಬರೋದಕ್ಕ ಮುತ್ತೂರ ನೋಡೇನೆ ಬಿಡ್ರಿ ಅಂದ. ಮುತ್ತೂರ ನೋಡೇನೆ ಬಿಡ್ರಿ ಅಂದಾಗ ಏತಮ್ಮ ನಿಂದ್ರು, ನಾ ನಿಂದ್ರು ಇಲ್ಲ ಮತ್ತೆ ನಾನು ನೋಡೇನಿ ಅಂತ. ಏನ್ ನೋಡಿದ್ರೆ ನಿನ್ಗ ಅರ್ಧ ಕೊಡ್ತೀನಿ ಬಾ ಅಂದ್ರು. ನೋಡಿದ್ರೆ ನಿನಗ ಅರ್ಧ ಕೊಡ್ತೀನಿ. ಅವಾಗಂದ ಅರ್ಧ ಏನ್ ಕೊಡ್ತಾನ ಮುತ್ತೂರು ಅಂತ 4 ಹೆಜ್ಜೆ ಮುಂದೆ ಇಟ್ಟಿದ್ದೀವ, ಅರ್ಧ ಕೊಡ್ತೀನಿ ಅಂದ್ರೆ ಜ್ಞಾನೋದಯ ಆಯ್ತು. ಅಜ್ಞಾನ ಹೋಯ್ತು, ಜ್ಞಾನೋದಯ ಆಯ್ತು. ಅವಾಗ ಏನ್ ಕೊಡ್ತಾರ ಮುತ್ತೂರು ಅಂತೇಳಿ, ಯಾಕ್ರಿ ಮುತ್ತೂರ ಉದರದಿಲ್ಲ ಯಾಕ? ನಾ ಪೂರ್ತಿನೂ ನೋಡೇನ್ರಿ. ಏನೋ ನೋಡಿದ ಈ ಮುಂಚೆ ನೋಡೇನ, ಮತ್ತೇನೋ ನೋಡಿಲ್ಲ. ಇವ್ರು ಗಂಟು ಸಿಕ್ಕಿದ್ದು ನೋಡಿಲ್ಲ ಅವನಿಗೆ. ನಾ ಪೂರ್ತಿನೂ ನೋಡೇ ಬಿಡ್ತಾರೆ. ಏ ಪೂರ್ತಿ ನೋಡಿದಕ್ಕೆ ಯಾರು ಅಂತ ಹೇಳೋಡಿಲ್ಲ ಬಾ ಅಂದ್ರು. ಯಾಕ್ರಿ ಏನಾಗ್ಯದ? ಇಲ್ಲಿ ಬಾ ಒಮ್ಮರೆ ನೀನು ನೋಡಿದಿ, ನನಗ ಗೊತ್ತಾಯ್ತು. ಇಷ್ಟು ಬಂಗಾರ ಸಿಕ್ಕದ, ಅರ್ಧ ನೀ ತಗೋ, ಅರ್ಧ ನನಗೆ ಕೊಡು ಅಂದ. ಈ ಬುದ್ಧಿ ಹಚ್ಕೊಂಡವ್ರ ಮುಖ ನೋಡಿದ್ರೆ ಅರ್ಧ ಗಂಟೆ ಸಿಕ್ತು. ಇನ್ನು ಈ ಬುದ್ಧಿನೇ ಹಚ್ಕೊಂಡು ಹೋದ್ರೆ ಭಗವಂತ ದಿಗಂಬರೇಶ್ವರ ಎಷ್ಟು ಗಂಟೆ ಕೊಡಬಾರ್ದು? ಹೌದಾ? ಆ ಈ ಬುದ್ಧಿ ಒಳಗಷ್ಟು ಮಹತ್ವದ ತಾವೆಲ್ಲರೂ ಕೂಡ ಪ್ರತಿನಿತ್ಯ ಈಶ್ವರನ ದರ್ಶನ ಮಾಡಿ, ದಿಗಂಬರೇಶ್ವರ ದರ್ಶನ ಮಾಡಿ ಆ ಈ ಬುದ್ಧಿಯನ್ನು ಧರಿಸಿರಿ ಅಂತ ತಿಳ್ಕೊಂಡು ಎಲ್ಲ ತಂದೆ ತಾಯಿಗಳಿಗೆ ಪಾದರಿಂದ ಚರಣಾರ ಒಂದಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ಅದರ ಜೊತೆಗೆ ಏನಂತ ಕೇಳಿದ್ರೆ, ನಾವು ಏನು ಮಾಡ್ತೀವಿ ಅದು ಉಣಬೇಕಲ್ಲ. ನಾವು ಏನು ಮಾಡ್ತೀವಿ ಅದು ಉಣಬೇಕು. ಹಿಂಗೆ ಏನಾಯ್ತು ಒಂದು ದಿವಸ ಅಂದ್ರೆ ಸ್ವಾಮೀಜಿಯವರು ಮನೆ ಬರ್ತಿರೋ ಒಬ್ಬಕ್ಕೆ ಏನು ಮಾಡಿದ್ರು, ತಾವು ಮುಸ್ಲಿಗೈಲೇನು ಕೂಡ ಕಾಗಿಗೆ ಹೊಡಿತಿದ್ದಿಲ್ಲ. ಮುಸ್ಲಿಗೈಲೆ ಕಾಗಿ ಹೊಡೆಯ ಅಂದ್ರೆ ಅಷ್ಟು ಜಿಬ್ಬಿದ್ದಿಲ್ಲ ಅಂತ ಅರ್ಥ. ಏನು ಕೊಡ್ತಿದ್ದಿಲ್ಲ. ಅವಾಗ ಒಂದು ಸಂದರ್ಭದಾಗ ಏನಾಯ್ತು ಅಂತ ಕೇಳಿದ್ರೆ, ಈ ನಮ್ಮ ಶಿವಲಿಂಗಯ್ಯ ಶಾಸ್ತ್ರಿಗಳಂತವ್ರು, ಸ್ವಾಮೀಜಿ ಅಂತವ್ರು ಪ್ರತಿನಿತ್ಯ ಅವ್ರ ಮನೆಗೆ ಹೋಗ್ತಿದ್ರು. ಆಕೆ ಕಾಲಿನ ಕಳಿಸ್ಬಿಡಿ ಬ್ಯಾಸ್ರೆ ಭಾಳ ಆಗ್ಯಾರ, ಇವ್ರಿಗೆ ಏನು ಮಾಡ್ಬೇಕು ಅಂತ ಕೇಳಿದ್ರೆ, ಎದ್ರಾಗಾರೆ ಇವತ್ತು ಇದು ಮಾಡಿ ಒಬ್ಬೊಬ್ಬರೇ ವ್ಯವಸ್ಥೆ ಮಾಡಬೇಕು ಅಂದು ವಿಚಾರ ಮಾಡಿ ಕರಿಗಡಬ ಮಾಡಿದ್ರು. ಕರಿಗಡಬ ಮಾಡಿ ಅದ್ರ ಏನು ಮಾಡೋದಂದ್ರೆ ಒಂದೆರಡೇ ಕರಿಗಡ ಮಾಡಿದ್ರು, ಅದ್ರ ವಿಷ ಹಾಕಿದ್ರು. ಮೂಲಾಸಿ ಹೋಗ್ಬಿಡ್ತದಲ್ಲ, ಬರೋದು ಬಿಡ್ತದ. ದಿನ ಯಾರು ಇಡ್ಬೇಕು? ಬ್ಯಾಸರ ಎತ್ತಿಗೆ ನೀಡಿ ಬೇಡ ಬೇಡ ಅಂದಳು. 2 ಕಡಬ ನೀಡಿದಳು. ಉಪ್ಪ ಇವತ್ತು ತಾಯಿ ಮೇಲೆ ಕರಿಗಂಡು ಸಿಗ್ತಲ್ಲ, ಎಂತ ಆನಂದ ಅಂತ ತಿಳ್ಕೊಂಡು ಗುರುಗಳಿಗೆ ಖುಷಿ ಆಯ್ತು. ಊರ್ ಹೊರಗೆ ಅವ್ರ ಗುಂಪಾಯಿತು. ಹೋಗಿ ಗುಡಿಸಲ್ದಾಗ ಕೂತಿದ್ರು. ಹಳೆ ಒಬ್ಬ ಅತ್ತಿ ಹಳೆ ಮಗಳಲ್ಲೇ ಅಂತ ತಿಳ್ಕೊಂಡು ಹಳೆ ಅತ್ತಿ ಮನೆಗೆ ಹೊಂಟಿದ್ದ. ಅವಾಗಿನ ಗಾಡಿ ಮೋಟ್ರ ಈಗ ನಂಗೆ ಏನೂ ಇಲ್ಲ, ನಡ್ಕೋತ ಹೋಗ್ಬೇಕಾಗಿತ್ತು. ಅವನಿಗೇನಾಯ್ತು ಅಂತ ಕೇಳಿದ್ರೆ ಹಸಿವಾಯ್ತು. ಹಿಂಗೆ ನೋಡ್ದ, ಗುಂಪ ಕಾಣಿಸ್ತು. ಇಪ್ಪ ಇಲ್ಲಿ ಯಾರಾದರೂ ಸಾಧರು ಇರ್ಬೋದು,
ಯಾರಾದರೂ ಸ್ವಾಮೀಜಿಗಳಿರ್ಬೋದು, ಯಾರಾದರೂ ಗುರುಗಳಿರ್ಬೋದು, ಅಲ್ಲಿ ಏನಾದರೂ ದಾಸೋಹದ ಪ್ರಸಾದ ಸಿಗ್ತದ ಅಂತ ತಿಳ್ಕೊಂಡು ಇವ ಹೋಗೋದ್ರೊಳಗ ಏನ್ ಮಾಡ್ದಕ್ಕಂದ್ರೆ ಹೋರ್ದಾಗೆ ಮುದ್ದವ್ರು ಕೂತಿದ್ರು, ನಮಸ್ಕಾರ ಮಾಡ್ದ, ಯಪ್ಪ ವಿಶ್ರಾಂತಿ ತಗೋಗ, ನೀರು ಕುಡಿ ಅಂತೇಳಿ ಒಂದು ಗ್ಲಾಸ್ ನೀರು ಕೊಟ್ರು, ನೀರು ಕುಡ್ದ, ಯಪ್ಪ ಪ್ರಸಾದ ಮಾಡು, ಇಲ್ಲೊಂದೆರಡು ಕಡಬ ಅದಾವ, ಅವೇ 2 ಕಡೆ ಬಿದ್ದು ಜೋಳಿಗ್ಯಾಗ, ಅವು 2 ಕಡಬ ಕೊಟ್ಟ, ತಗೊಂಡ ತಿನ್ನಬೇಕಂತ ವಿಚಾರ ಮಾಡ್ದ. ಅತ್ತಿ ಮನೆಗೆ ಹೊಂಟೀನಿ ಮತ್ತು ಕಾಲೇಜಿಗೆ ಹೊಂಟೀನಿ, ಏನೂ ಇಲ್ಲ, ಇವ್ಯಾರು ಕಡಬರ ಒಯ್ಬೇಕು ಅಂದ. ಅತ್ತಿ ಮನೆಗೆ ಹೊಂಟೀನಿ, ಇನ್ನು ಕಾಲೇಜಿಲ್ಲ ಹೆಂಗೆ ಹೋಗ್ಲಿ, ಇವ್ಯಾರು ಕಡಬರ ಒಯ್ಬೇಕು ಅಂತ ತಿಳ್ಕೊಂಡು ಏನು ಮಾಡ ಪಿಶೋ ಕಡಬ ಹಾಕೊಂಡು ಕಿಶಂದ್ರೆ ಹೋದ ಅತ್ತಿ ಮನೆಗೆ. ಅತ್ತೆಳೆಯ ಮನೆಗೆ ಬಂದಾನಂದ್ರೆ ಅತ್ತಿ ಅಂತ ಹೊಡೆ ಖುಷಿ ಇರ್ತಾರೆ. ಅದೇನು ಹೇಳ್ಬಾರ್ದು. ಓಡಾಡಿದ್ದೆ ಅಂಗಡಿಗೊಮ್ ಮನೆಗೊಮ್ ಚಾಪುಡಿ ತರ್ಲಕ್ಕೊಮ್, ಸಕ್ರೆ ತರ್ಲಕ್ಕೊಮ್, ಹಾಲು ತರ್ಲಕ್ಕೊಮ್, ಈಗೆಲ್ಲ ಸಿಗ್ತಾವ ರೆಡ್ಮೆಂಟ್. ಅವಾಗೆಲ್ಲಿ ಒಬ್ಬರ ಮನೆಗೆ ಹೋಗಿ ತರಬೇಕಾಗ್ತಿತ್ತು. ಹಂಗೆಲ್ಲ ಓಡಾಡಿ ಮಾಡೋದ್ರೊಳಗೆ ಸ್ವಲ್ಪ ನೋಡ್ರಿ, ಸಂತಿಗೆ ಹೋಗಿ ಬರಲಿ ಅಥವಾ ಊರಿಂದ ಬೀಗರು ಬರಲಿ, ಮೊದಲು ತೆರೆದು ನೋಡೋದೇನ್ರಿ ಬಿಸಿ ಏನು ತಂದಿರ್ತಾರ ಮನುಷ್ಯನ ಯಾವ ಸ್ವಭಾವ. ಎಲ್ಲ ಮಾಡಿ ಕೈಕಾಲ ಮುಖ ತಕ್ಕೊಳ್ತ ನೀರು ಕೊಟ್ಟಳು, ಮುಖಕ್ಕೆ ತಕ್ಕೊಂಡ ಎಲ್ಲ ಮಾಡ್ದ. ಕೊನೆಗೆ ಏನಂತ ಕೇಳಿದ್ರೆ ಚಾಗಿ ಕೊಟ್ಟಳು, ಹಳೆ ಚಾ ಕುಡಿಯಾಕತ್ತಿದ್ದ. ವಿಶ್ವಾಗ ಏನು ತಂದನ ಹಳೆಯ ಅಂತ ತಿಳ್ಕೊಂಡು ಹತ್ತಿ ಬಿಚ್ಚಿ ನೋಡೋರು ಕರಗಡಬೆ. ಅಂದಳಕಿ ನನ್ನ ಹಳೆ ಮಗಳ ಗಂಡ ಕರಗಡ ತಂದ ಅಂದ್ರೆ ಭಾಳ ಖುಷಿಲೇ ತಿನ್ಬೇಕಂತ ತಿಳ್ಕೊಂಡು ಒಳಗೆ ಅಡಿಗೆ ಮನ್ಯಾಗ ಹೋಗಿ ಕೂತು 2 ಕಡಬು ಚಾಲು ಮಾಡಿ ನೋಡ್ತಿರ್ಲಕ್ಕ. ಏನೈತ್ರಿ, ನಾವು ಮಾಡಿದ್ದು ನಾವೇ ನೋಡ್ಬೇಕು. ನಾವು ಒಳ್ಳೇದು ಮಾಡ್ತೇವಂದ್ರೆ ಒಳ್ಳೇದು ಸಿಗ್ತೈತಿ, ನಾವು ಕೆಟ್ಟದ್ದು ಮಾಡ್ತೇವಂದ್ರೆ ಕೆಟ್ಟದ್ದು ಸಿಗ್ತೈತಿ. ಅದಕ್ಕೆ ನಮ್ಮ ಜೀವನದೊಳಗೆ ಏನು ಮಾಡಬೇಕು ಅಂತ ಕೇಳಿದ್ರೆ ಬಹಳ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಯಾಕಂತ ಕೇಳಿದ್ರೆ ಮಹಾನ್ ಶರಣರು, ಸತ್ಪುರುಷರು ಈ ನಾಡಿನೊಳಗೆ ಉದಯಿಸ್ಯಾರ ಅಂತ ಕೇಳಿದ್ರೆ ಅವ್ರು ಏನು ಮಾಡೋದು ಕೇಳಿದ್ರೆ ನಮ್ಮ ಅಜ್ಞಾನವನ್ನು ಹೋಗಲಾರದಗೋಸ್ಕರವಾಗಿ ಉದಯಿಸಿ ಬಂದರೆ ವಿನಃ ನಮಗೇನಾದ ಅನ್ಯಾಯ ಮಾಡೋಗೋಸ್ಕರವಾಗಿ ಅಲ್ಲ. ಯಾಕಂತ ಕೇಳಿದ್ರೆ ಸಿದ್ಧಲಿಂಗ ಮಹಾಶಿವಿಗಳು ಕಕ್ಕಳ ಮೇಲೆಯಲ್ಲಿ ಹಬ್ಬದ ವಾತಾವರಣ. ತಾಯಿ ನಾಗಮ್ಮನ ಉದ್ರದೊಳಗೆ ಮಗು ಹೆಂಗೆ ಹೊಡ್ತು ಅಂತ ಕೇಳಿದ್ರೆ ನಕ್ಕೋತು ಹುಟ್ಟಿತ್ತು. ಅವಾಗ ತಾಯಿ ಆ ಮಗುನನ್ನು ನೋಡಿ ಖುಷಿ ಪಡ್ತಾಳೆ. ತಂದೆಗಿರ್ತಕ್ಕಂಥ ಲಚ್ಚಪ್ಪ ಆ ಮಗನ ಮುಖವನ್ನು ನೋಡಿ ಎಂಥ ತೇಜಸ್ವಿ ಇತ್ತು ಅಂತ ಕೇಳಿದ್ರೆ ಸೂರ್ಯನ ತೇಜಸ್ವಿ ಹೆಂಗ ಸೂರ್ಯ ಉದಯವಾಗುವಾಗ ನಾವು ನೋಡಿದ ಕಣ್ಣಿಗೆ ಹೋಗ್ತದಲ್ಲ ಆ ರೀತಿಯ ಛಾಯೆ ಹೊಳಪನ್ನು ಹೊಂದಿರತಕ್ಕಂಥ ಮಗು ತಳ ಹೊಳಿತಿತ್ತು, ಕೈ ಬಿಚ್ಚಿ ಆಡ್ತಿತ್ತು. ಅವ ಅಂದೆ ಹುಟ್ಟಿತ್ತು, ಈಗ 1 ದಿನ 2 ದಿನ 3 ದಿನ ಆಗಿಲ್ಲ, ಈಗಿಷ್ಟು ಕೈ ಬಿಚ್ಚಿ ಆಡ್ತಲ್ಲ, ಎಂಥ ಸಂತೋಷ ವಿಷಯ ಅಂತ ತಿಳ್ಕೊಂಡು ಮಗು ಕೈ ಕಾಲ ಬಿಚ್ಚಿ ಆಡಕತ್ತಿತ್ತು, ಬಹಳ ಆನಂದಿತ್ತು. ಆದ್ರೆ ತಾಯಿ ರಾತ್ರಿ ಸಮಯದೊಳಗೆ ಆ ತಾಯಿ ಸೂರ್ಯಗಿತ್ತಿ ಬಂದು ಆ ಮಗುವಿಗೆ ತಾಯಿಗೆ ಎಣ್ಣೆ ಹಚ್ಚಿ ಎರೆದು ಆ ಕೂಸಿನ ತಾಯಿ ಮಗಳೊಳಗೆ ಪರಿಸಿನ ಮೇಲೆ ಹಾಕಿ ಮನಗಿಸಿ ಸೂರ್ಯಗಿತ್ತಿ ಮನೆಗೆ ಹೋಗ್ತಾಳೆ. ಆ ಮಗು ಕೈ ಕಾಲ ಬಿಚ್ಚಿ ಆಡ್ತದೆ. ಆಡ್ತಾ ತಾಯಿಗೆ ನೀರು ಹಾಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ತಾಯಿ ಮನ್ಕೊಂಡಿರ್ತಾಳೆ. ಮಗು ಎದ್ದು ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಆಕಳ ಕಾಲೊಳಗೆ ಬರ್ತದೆ. ಹುಟ್ಟಿದ 3 ದಿವಸದ ಸಿದ್ಧಲಿಂಗ ಮಹಾಶಿವ ಯೋಗಿಗಳು ಎಲ್ಲಿ ಬರ್ತಾರಂತ ಕೇಳಿದ್ರೆ ರಾತ್ರಿ ತಾಯಿಯ ಎದೆ ಹಾಲು ಕುಡಿದಿಲ್ಲ. ಮಗು ತಾಯಿ ಎದೆ ಹಾಲು ಕುಡಿಲಿಲ್ಲ. ಆ ಮಗು ಏನು ಮಾಡ್ತದೆ ಕೇಳಿದ್ರೆ ತನ್ನ ನಾಗಮ್ಮನ ಮಡಿಲಲ್ಲಿ ಮಲಗಿರ್ತಕ್ಕಂಥ ಮಗು ಎಲ್ಲಿ ಬರ್ತದ ಅಂತ ಕೇಳಿದ್ರೆ ಆ ಬರ್ಷಿನ ಮೇಲೆ ಎದ್ದು ಆಕಳು ಬಡ್ಡ್ಯಾಗ ಮಾಡ್ಕೊಂಡು ಬಿಟ್ಟಿತ್ತು. ಆಕಳು ಗೋಮಾತೆ, ಕಾಮಧೇನು, ಕಲ್ಪರಕ್ಷೆ, ಬೇಡಿದವರಿಗೆ ಬೇಡಿದ್ದೆಯನ್ನು ಕೊಡ್ತಕ್ಕಂಥ ಕಾಮಧೇನು. ಅಂತ ತಾಯಿಯ ಮಡಿಲಲ್ಲಿ ಆ ಕಾಲೊಳಗೆ ಮಗು ಮುಕ್ಕೊಂಡಿತ್ತು. ಒಂದು ನಿದ್ದೆ ಆಯ್ತು, ತಾಯಿಗೆ ಎಚ್ಚರ ಆಯ್ತು, ಎದೆ ಬಿಗಿದಿತ್ತು. ಮಗನಿಗೆ ಹಾಲು ಕುಡಿಸಬೇಕು ಅಂದಳು ತಾಯಿ. ಎದ್ದು ನೋಡ್ತಾಳೆ, ಮಗ್ಗಲಲ್ಲಿ ಮಗು ಇಲ್ಲ. ಗಾಬರಿ ಆಗ್ತಾಳೆ. ತನ್ನ ಪತಿದೇವನನ್ನು ಎಬ್ಬಿಸ್ತಾಳೆ, ಮನೆಗೆ ಎಬ್ಬಿಸ್ತಾಳೆ. ಮಗು ಇಲ್ಲ ಅಂದ್ರು. ಏನಾಯ್ತು? ಬೆಕ್ಕೋಯ್ತು, ನಾಯಿ ಹೋಯ್ತು, ಏನಾಯ್ತು ಮಗುವಿಗೆ ಅಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ಹುಡುಕಾಡ್ತಾರೆ, ಎಲ್ಲಿ ಸಿಗ್ತಾ ಇಲ್ಲ. ಕೊನೆಗೆ ಆಕಳು ಮತ್ತು
ಕಟ್ಟಲ್ಲಿ ಕೊಟ್ಟಿಗೆಗೆ ಹೋಗ್ತಾರೆ. ಹೋಗಿ ನೋಡಿದಾಗೆ ಮಗು ಎಲ್ಲಿತ್ತು ಕೇಳಿದ್ರೆ ಆಕಳ ಕಾಲದೊಳಗೆ ಮನ್ಕೊಂಡು ಕೈಕಾಲು ಬಿಚ್ಚಿ ಆಡ್ತಾ ಇತ್ತು. ಅವಾಗ ಉಸಿರನ್ನು ಬಿಡ್ತಾರೆಪ್ಪ, ತಂದೆ ನಿನ್ನ ಮೈನ ನಾನೇನು ಬಲ್ಲೆನಪ್ಪ ಮಗು ಅಂತ ತಿಳ್ಕೊಂಡು ಆ ಮಗುವನ್ನ ತಗೊಂಡು ಮತ್ತೆ ತಾಯಿ ಪರ್ಸಿನ ಮೇಲೆ ಹಾಕಿ ಮನಗ್ತಾಳೆ. ಆದರೆ ತಾಯಿ ಹಾಲೆ ಮುಟ್ಟಂಗಿಲ್ಲ, ಮಗು ಚಿಂತೆ ಆಗ್ತದೆ. ತಾಯಿ ಎದೆ ಹಾಲೇ ಕುಡಿತಾ ಇಲ್ಲ, ಮಗು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಕೈಕಾಲ ಬಿಚ್ಚಿ ಆಡ್ತಾನೆ, ನಗುತ್ತಾನೆ. ಎಲ್ಲಾ ಕೂಡ ನಾಲ್ಕೈದು ಜನ ಮಗು 5-6 ದಿವಸ ಮಗು ಕೈಕಾಲ ಬಿಚ್ಚಿ ಆಡ್ತಾನೆ. ಇನ್ಯಾಂಗ ಮಾಡ್ಲಿಪ್ಪ ಶಿವನೇ, ಭಗವಂತ ನಿನ್ನ ಮೈಮೆ ಬಲ್ಲವರು ಯಾರು ತಂದೆ ಅಂತ ತಿಳ್ಕೊಂಡು ತಾಯಿ ತನ್ನ ಮಗುವನ್ನು ಎದೆಗೆ ಹಚ್ಕೊಂಡು ಮನಗ್ತಾಳೆ. ಮತ್ತೆ ಮರುದಿವಸ ಮತ್ತೆ ಅವಳು 2 ಹಾಕಿ ಮಗು ಮತ್ತು ತಾಯಿ 2 ಕೂಡಿ ಮನ್ಕೋತಾರೆ. ಮತ್ತೆ ತಾಯಿ ಇದೇ ಹಾಲು ಕೊಡುವುದಿಲ್ಲ. ಮರುದಿವಸ ಏನು ಮಾಡ್ತಾನೆ ಕೇಳಿದ್ರೆ ಮತ್ತೆ ಬಂದು ಮಗು ಆ ಗೋಮಾತೆಯ ಡುಬ್ಬದ ಮೇಲೆ ಕೂತು ಆಟ ಆಡ್ತಾನೆ. ಆಕಳ ಮೇಲೆ ಕುಳಿತುಕೊಂಡು ನೋಡ್ರಿ, ಮಗು ಆಕಳ ಮೇಲೆ ಕುತ್ಕೊಂಡು ಆಟ ಆಡ್ತಾನೆ. ಆ ಆಕಳ ಡುಬ್ಬದ ಮೇಲೆ ಕುತ್ಕೊಂಡು ಆ ಆಕಳ ಕೆಂಚಲಕ್ಕೆ ಕೈ ಹಾಕಿ ಹಾಲನ್ನು ಕುಡಿತಾನೆ, ಆಕಳ ಮಲೆ ಹಾಲನ್ನು. ಮತ್ತೆ ಇವಳಿಗೆ ನಿದ್ದಾಗಿ ರಾತ್ರಿ ಎಚ್ಚರಾಗ್ತದೆ. ಮಗು ಎಲ್ಲಿ ಅಂತ ತಿಳ್ಕೊಂಡು ಓಡಾಡಿ ನೋಡ್ತಾರ, ಆದ್ರೆ ಎಲ್ಲಿ ಮಗು ಸಿಗ್ತಾ ಇಲ್ಲ. ಮತ್ತೆ ನೋಡು ಅಲ್ಲೇ ಹೋಗ್ಯದೇನೋ ಆಕಳ ಕಾಲಿಗೆ ತುಳಿತಂದ್ರೆ ಮಗುನ ಗತಿ ಏನು, ಹೆಂಗ ಮಾಡ್ಲಿ ತಂದೆ ಅಂತ ತಿಳ್ಕೊಂಡು ಯಾಕಂದ್ರೆ ಹೆತ್ತ ಕರಳಿಗೆ ಅದರ ಬ್ಯಾನು, ತಾಯಿಗೆ ಗೊತ್ತು ಮಗುವಿನ ಏನು ಅಂತಕ್ಕಂಥದ್ದು. ಅಂದು ಓಡಿ ಬರ್ತಾಳೆ. ಬರೋದ್ರೊಳಗೆ ಏನ್ ಮಾಡ್ತಾನೆ ಮಗು ಒಂದು ಕೇಳಿದ್ರೆ ಆಕಳದ ದುಬ್ಬದ ಮೇಲೆ ಆಟ ಆಡ್ಕೋತ ಜಾರ್ಕೊಂಡು ಆಕಳ ಮಲೆ ಹಾಲನ್ನು ಕುಡಿತಾ ಇಲ್ಲ. ತಾಯಿಗೆ ಹಾಲು ಕುಡಿದಲ್ಲಿ ಚಿತ್ತಲಿಂಗ. ಆಕಳ ಮಲೆ ಹಾಲು ಅಂದ್ರೆ ಸಾಕ್ಷಾತ್ ಪಾರ್ವತಿ ದೇವಿ ಅಂತ ಕರಿತೀವಿ. ಗೋಮಾತೆ, ಕಾಮಧೇನು, ಕಲ್ಪವೃಕ್ಷ, 36 ಕೋಟಿ ದೇವತೆಗಳು ಎಲ್ಲಿ ಅಂತ ಕೇಳಿದ್ರೆ ಆಕಳ ಮೈ ಒಳಗೆ ಅದರ ಅಂತ ತಿಳ್ಕೊಂಡ್ರೆ. ಅದಕ್ಕೆ ಹೇಳ್ತೀವಲ್ಲ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ, ನೀನ್ಯಾರಿಗಾಗೂ ಎಲೆ ಮಾನವ, ನೀನ್ಯಾರಿಗಾಗೂ ಎಲೆ ಮಾನವ ಅಂತ. ಆ ಗೋಮಾತೆ ಸಗಣಿ ಇಡ್ತು ಅಂದ್ರೆ ಅದು ಹಚ್ಚಿದೆ ಒಂದು ಕುಳ್ಳು ಹಚ್ಚಿದೆ ಒಂದು ಕುಳ್ಳು ಹಾಕ್ತದೆ ಅಡಿಗೆ ಮಾಡಕ್ಕೆ, ಬಾಣ್ತರಿಗೆ ಬೆಂಕಿ ಕಾಸ್ಕೊಳ್ಳಕ್ಕೆ. ಆದರೆ ಅದನ್ನೇ ಸುಟ್ಟೆ ಹೊತ್ತು ಕೇಳಿದ್ರೆ ನುಸುಲಿಗೆ ಏನಾಗ್ತದೆ, ವಿಭೂತಿ ಆಗ್ತದೆ, ಹಣೆಗೆ ವಿಭೂತಿ ಆಗ್ತದೆ ಆಕ. ಆದರೆ ಮಾನವರು ನಾವ್ಯಾರಿಗೆ ಏನಾದೆವು, ನೀನ್ಯಾರಿಗಾದರೂ ಎಲೆ ಮಾನವ ಅಂತ ಕೇಳ್ತಾರೆ. ಅದಕ್ಕೆ ಪ್ರಾಣಿ ಪಕ್ಷಿಗಳು, ಕಾಮಧೇನು, ಕಲ್ಪವೃಕ್ಷಗಳಲ್ಲಿ 36 ಕೋಟಿ ದೇವತೆಗಳು ಆ ತಾಯಿಯ ಮಡಿಲಲ್ಲಿ ಅಂದ್ರೆ ಗೋಮಾತೆಯ ಮಡಿಲಲ್ಲಿ ಅಡಗಿರ್ತಕ್ಕಂಥ ಆ ಗೋಮಾತೆಯ ಡುಬ್ಬದ ಮೇಲೆ ಕುಳಿತುಕೊಂಡು ಸಿದ್ಧಲಿಂಗ ಮಹಾಶಿವೆಗಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಹಾಲನ್ನು ಕುಡಿತಾರೆ. ಅದಕ್ಕೆ ತಾಯಿ ಬಹಳ ಖುಷಿ ಆಗ್ತದೆ. ಜೋಗಳು ಹಾಡ್ಕೋತ ಮಗಳನ್ನು ಮನಗಿಸ್ತಾರೆ ಮಕ್ಕಳನ್ನು. ಹೌದಲ್ರಿ? ಅವರು ಈಗಿನವರು ಹಾಡ್ತಾರೆ, ಚೂರು ಏನನ್ನ ಅಂತಿರ್ತಾರೆ ಈಗಿನವರು. ಹಿಂದಿನವ್ರು ಹಾಡಿದ್ರೆ ತಾಯಿ ಅಂದ್ರೆ ಹಿಂಗೆ ಚಪ್ಪಲು ಏರಿಸಿ ಮಗನ ಮುಖದ ಮೇಲೆ ಹಿಂಗೆ ಕೈ ಆಡಿಸಿ ಜೋಗಳ ಹಾಡಿದ್ರಂದ್ರೆ ತಾಯಿ ಮಡಿಲಲ್ಲಿ ಮಗುವಿನ ನಿದ್ದೆ ಆಗಿದೆ. ತಾಯಿ ಮಡಿಲಲ್ಲಿ ಆ ಮಗುವಿನ ನಿದ್ದೆ ಆಗಿ ಹೋಗ್ತಿತ್ತು. ಈಗಿನವ್ರಿಗಿಲ್ಲ, ಕಾಲು ಮುಗಿಸ್ತಾವ. ಅಕಸ್ಮಾತ್ ಮಗು ಸೂಸು ಮಾಡ್ತಂದ್ರೆ ಬಟ್ಟೆ ಹೊಲಸಾತಾವ. ಅವು ಬಂದವ ಅಂಗಡಿಯಾಗ ಅವ್ ಚೊಣ್ಣಿ ಸಿಗಿಸ್ಬಿಡ್ತಾರ. ಉಜ್ಜಿ ಹೋಗ್ಕೊಂಡ್ರು ಅದ್ರಾಗೆ ಮಾಡಲಿ, ಏನ್ ಮಾಡಿದ್ರು ಅದ್ರಾಗೆ ಮಾಡಿ. ಹೌದಲ್ಲ? ಅವಾಗೆಲ್ಲ ಇದ್ದಿತ್ತಿಲ್ಲ. ಅವಾಗ ತಾಯಿ ಸೆರಗ ಹಿಂಗೆ ಹಚ್ಚಿ ಬಿಟ್ರೆ ಬೇಕಾದಂತ ಛಾಯ್ ಬಿಡ್ಲಿ ಅದು. ತಾಯಿಗೆ ಬೆಚ್ಚಗಿರ್ತಿತ್ತು ತಾಯಿ ಮಡಿಲೊಳಗೆ. ಅಂತ ಸಿದ್ಧಲಿಂಗ ಮಹಾಶಿವಗಳು ಆ ಹೆತ್ತ ತಾಯಿಯನ್ನು ಬಿಟ್ಟು ಈ ಕಾಮಧೇನು ಕಲ್ಪವೃಕ್ಷಗಿರ್ತಕ್ಕಂಥ ಗೋಮಾತೆಯ ಹಾಲನ್ನು ಕುಡಿತಾ ಬೆಳೀತಾ ಇದ್ದ ಅಂತ ಮಗುವನ್ನು ನಾನು ಹೆತ್ತಲ್ಲೇ ಭಗವಂತ ಅಮೋಘಸಿದ್ದ ಮೌನೀಶ್ವರ ಈಶ್ವರ ಎಂಥ ಮಗ ನನ್ನನ್ನು ಕರುಣಿಸಿದೆ ತಂದೆ. ನಾನು ಪುಣ್ಯವಂತ, ನನ್ನ ಭಾಗ್ಯವಂತ ಅಂತ ತಿಳ್ಕೊಂಡು ಮಗಳನ್ನು ಜೋಗಳು ಹಾಡ್ಕೋತ ತಾಯಿ ಮಲಗುತ್ತಾಳೆ. ಎಂತ ಹಾಡ್ತಾಳೆ? ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತೊಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ಹೌದಲ್ಲ? ಮಗನ ಮಾರಿ ಅಂತದು ಬಂಗಾರ ಅಂತ ಮಾರಿ. ಅಂತಿಂತ ನೀರಲ್ಲ,
ಹುಳ ಮುಟ್ಲಾರ್ದು ಕಪ್ಪಿ ಮುಟ್ಲಾರ್ದಕ್ಕಂಥ ಸೀತಾಳ ತೆಂಗಿನ ನೀರನ್ನು ತೆಗೆದುಕೊಂಡು ಬಂಗಾರದ ಮಾರಿ ನಾನು ತುಳಿತೀನಿ ಕಂದ ಅಂತ ತಿಳ್ಕೊಂಡು ಜೋರು ಹಾಡ್ಕೋತ ತಾಯಿ ಮಗತಾಳೆ, ಮಗು ಆಡಿಸ್ತಾಳೆ, ಮತ್ತೆ ಹೇಳ್ತಾಳೆ. ಮತ್ತೆ ಹೇಳ್ತಾಳೆ ಬೆಳ್ಳಗೆ ಬೆಳೆದಿಗ್ಲ ಬಿದ್ದಿರ್ತದಲ್ಲ, ಸಾಯಂಕಾಲ ಮಲಗು ಟೈಮ್ದಾಗ ಮಗು ಆಟ ಆಡ್ತಾ ಸಂದರ್ಭದಾಗ ತಾಯಿ ಭಾಳ ಖುಷಿ ಹೊರ ಕಟ್ಟಿ ಮೇಲೆ ಕೂತು ಮಗ ಜೋಳವಾತ ಹೇಳ್ತಾಳ. ಏನಂತಾಳ? ಬೆಳದಿಂಗಳಿದಾವ ಅಂಗಳಕ ಕರದಾವ, ಬೆಳದಿಂಗಳಿದಾವ ಅಂಗಳಕ ಕರದಾವ, ಕಂದಯ್ಯ ಬಾರೋ ಆಡಕ, ರಂಗಯ್ಯ ಬಾರೋ ಆಡಕ, ಚಿಕ್ಕಿಗಿ ಚಂಡ ಗುರಿ ಇಟ್ಟು ಹೊಡಿಯಾಕ. ನೋಡು ಮಗ ಚಂಡ ತಗೊಂಡು ಎಲ್ಲಿ ಹಿಡಿಬೇಕಂದ್ರ ಚಿಕ್ಕಿಗೆ ಗುರಿ ಇಟ್ಟು ಹೊಡಿಬೇಕಂತ. ಅಂತ ಮಗನನ್ನ ನಾನು ಹೆತ್ತನಲ್ಲ, ಬಾರಪ್ಪ ರಂಗ ಅಂದರೆ ಕೃಷ್ಣ ಪರಮಾತ್ಮ ಈಶ್ವರ ದಿಗಂಬೇಶ್ವರ ಸಿದ್ದೇಶ್ವರ ಇಂಥ ಮಗನನ್ನು ನನ್ನ ಉದರದೊಳಗೆ ಹುಟ್ಟಿದೆ ಅಂದ್ರೆ ಈ ತಾಯಿಯ ಭಾಗ್ಯ ಪುಣ್ಯವಂತ ಅಂತ ತಿಳ್ಕೊಂಡು ಬಹಳ ಭಕ್ತಿ ಪೂರ್ವಕವಾಗಿ ತಾಯಿ ಆ ಮಗನನ್ನ ತೊಡೆ ಮೇಲೆ ಹಾಕೊಂಡು ಆಡಿಸ್ತಾಳೆ, ಕೊತ್ತಾಳೆ, ಎಲ್ಲನೂ ಮಾಡ್ತಾಳೆ. ಆದರೂ ಕೂಡ ತಾಯಿಯಲ್ಲಿ ಹಾಲು ಕುಡಿದೇನೆ ಗೋಮಾತೆಯ ಹಾಲು ಕುಡಿದಿರ್ತಕ್ಕಂಥ ಸಿದ್ಧಲಿಂಗ ಮಹಾಶಿವಗಳಿಗೆ ನಾಳಿನ ದಿವಸ ಅವನಿಗೆ ನಾಮಕರಣ ಬಹಳ ಭಕ್ತಿ ಪೂರ್ವಕವಾಗಿ ಬಹಳ ಚೆಂದಾಗಿ ತಾಯಂದಿರು ನಾಳೆ ಯಾರ್ಯಾರು ಬಂದಲ್ಲಿ ಇವತ್ತನು ನಾಳೆಗೆ ಅವ್ರಿಗೆಲ್ಲರಿಗೂ ಹೇಳಿ, ಯಾಕಂದ್ರೆ ದೇವರು ಹೊರಪನು ಕೊಟ್ಟಾನ. ಈಗಾಗಲೇ ಒಂದು 20-25 ದಿವಸ ಕಟ್ಟೆ ಮಳೆ ಬಂದು ನಮ್ಮ ಕಡೆ ನೋಡಿದ್ರೆ ಚವಾಳೆ ತುಗಿಯೋ ನಿಮ್ಗೆ ಬೆಳೆ ನೋಡಿದ್ರೆ ಬಂಗಾರ ನೋಡಿದಂಗೆ ಅಲಕತೈತಿ ಬೆಳೆ. ಎಂಥ ಸುಖ ಕೊಟ್ಟಾನ ಭಗವಂತ ನೋಡಿ. ಇಂಥ ಸುಖ ಸಮೃದ್ಧಿ ಆ ದಿಗಂಬರೇಶ್ವರ ಸದಾ ಕಾಲ ಕೂಡ ನಮಗೆಲ್ಲ ಕರುಣಿಸ್ಬೇಕಾಗ್ತದೆ. ಆ ಕರುಣಿಸ್ಬೇಕಾದ್ರೆ ಯಾಕೆ ಕರುಣಿಸ್ತದೆ ಅಂದ್ರೆ ನಿಮ್ಮೆಲ್ಲ ಭಕ್ತಿ ಹೆಂಗದ ಕೇಳಿದ್ರೆ ದೃಢವಾಗಿರ್ತಕ್ಕಂಥ ಭಕ್ತಿ ಆ ಈಶ್ವರನ ಮೇಲೆ ನಿಮ್ಮದೈತಿ. ಅದಕ್ಕೆ ಆ ದಿಗಂಬರೇಶ್ವರ ಆಶೀರ್ವಾದ ಸದಾ ಕಾಲ ಈ ಗ್ರಾಮಕ್ಕೆ, ಯಾಕಂದ್ರೆ ಇದು ಅಂತಿಂತ ಗ್ರಾಮ ಆಗೋದಿಲ್ಲ. ನೀವೇ ಪರೀಕ್ಷೆ ಮಾಡ್ರಿ. ನಾಲ್ಕರ ಈಗ 3 ವರ್ಷ ಸತಿ ಬರಕತ್ತೀನಿ. ಬರ್ತಾ ಬರ್ತಾ ಒಲಿಸ್ಕಿಟ್ಟು ಜಾತ್ರೆ ಹೆಂಗೆ ಅಲಕತ್ತದ ಅಂದ್ರೆ ವಿಶಾಲವಾಗಿ ಬೆಳೆದಿತ್ತು, ವಿಶಾಲವಾಗಿ ಬಹಳ ದೊಡ್ಡದಾಗಿ ಬೆಳೆಯಕತ್ತದ. ಇನ್ನಷ್ಟು ದೊಡ್ಡದಾಗಿ ಬೆಳಿಬೇಕು. ಯಾಕಂತ ಕೇಳಿದ್ರೆ ಇದು ಭೂ ಕೈಲಾಸ ಆಗಬೇಕು, ಬೇಡಿದವರಿಗೆ ಬೇಡಿದ್ದೇ ಸಿಗಬೇಕು. ಅಂತ ಒಂದು ಪುಣ್ಯ ಭೂಮಿ, ಪುಣ್ಯಕ್ಷೇತ್ರ ಯಾಕಾಗ್ತದ ಅಂತ ಕೇಳಿದ್ರೆ ಸಾಕ್ಷಾತ್ ಈಶ್ವರನ ಸ್ವರೂಪಿಗಿರ್ತಕ್ಕಂಥ ದಿಗಂಬರೇಶ್ವರನು ಕೈಲಾಸದಿಂದ ಧರೆಗೆ ಬಂದು ನಿಮ್ಮ ಊರಿಗೆ ಇಳಿದಾನಂದ ಮೇಲೆ ಇದು ಭೂ ಕೈಲಾಸ ಆಗಲೇಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ನಿಮ್ಗೆ ಹೇಳ್ತೀನಿ. ಅಂದ್ರೆ ಅದಕ್ಕೆ ಎಲ್ಲರೂ ಕೂಡ, ಯಾಕಂದ್ರೆ ಸಮಯ 1 ಗಂಟೆ ಆಯಿತು ಹೇಳೋದಕ್ಕಂದ್ರೆ ನಮ್ಮ ಕಮಿಟಿಯವರು ಪಾಲಿಸ್ಬೇಕಾಗ್ತದೆ. ಅದಕ್ಕಾಗಿ 9 ಗಂಟೆಗೆ ಸರಿಯಾಗಿ ನಿಲ್ತದೆ. ಯಾಕಂದ್ರೆ 7 ಚಾಲು ಮಾಡಬೇಕಾಯ್ತು. ನೀವೆಲ್ಲ ಹೊಲದನ್ನು ಮಾಡಿ ಬರಬೇಕಾದ ಸಮಯ ನಾನು 7 ಗಂಟೆಗೆ ಬಂದಿದ್ದೆ. ಆದರೂ 8 ಗಂಟೆಗೆ ಇನ್ನೊಂದು 5 ಮಿನಿಟ್ ಟೈಮ್ ಇತ್ತು, ಅದು ಚಾಲು ಆಯ್ತು. ಇರಲಿ, ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ನಾಳೆ ಸಿದ್ಧಲಿಂಗ ಮಹಾರಾಜರ ನಾಮಕರಣ ಮಾಡಿದೆ ಅಂದ್ರೆ ಅವನು ಎಲ್ಲೆಲ್ಲಿ ಪವಾಡಗಳನ್ನು ಮಾಡ್ಯಾನ ಅವೆಲ್ಲ ಪವಾಡಗಳನ್ನು ಹೇಳ್ತಾ ಅದ್ರ ಜೊತೆಗೆ ಒಂದು ದಿವಸ ದಿಗಂಬರೇಶ್ವರ ಚರಿತ್ರೆಯನ್ನು ಕೂಡ ಭಕ್ತಿಪೂರ್ವಕವಾಗಿ ನಾವು ಕೂಡ ಮಾಡೋಣ. ಯಾರು ಕಾಣಿಕೆ ಕೊಡ್ತಕ್ಕಂಥವ್ರು ಇದ್ದೀರಿ ಕಮಿಟಿಯವರಿಗೆ ಭಾಳ ಅಡ್ಡಾಡಿಸ್ಬೇಡ್ರಿ. ಯಾಕಂದ್ರೆ ಕೆಸರು ಭಾಳ ಅರಿವು ಒಳಗೆ ತಿರುಗಾಡಕ್ಕೆ ಹ್ಯಾಂದ್ರು ಜಾತ್ರೆಗೆ ಪುರಾಣ ಕೇಳಕ್ ಬಂದಿರ್ತೀರಿ, ಬೆಳಗ್ಗೆ ದರ್ಶನ ಮಾಡಕ್ ಬಂದಿರ್ತೀರಿ, ನಾಳೆ ಅಮಾವಾಸ್ಯಕರು ಎಲ್ಲರೂ ದರ್ಶನ ಮಾಡಕ್ ಬಂದಿರ್ತೀರಿ. ದಯಮಾಡಿ ಬಂದಾಗ ನೀವೆಲ್ಲರೂ ಕಾಣಿಕೆಯನ್ನ ನೀವು ಏನು ಪಟ್ಟಿ ಅಂತಿರಲ್ಲ ಅದೆಲ್ಲವನ್ನ ಕಾಣಿಕೆಯನ್ನ ಆ ದಿಗಂಬರೇಶ್ವರ ಜಾತ್ರೆಗೋಸ್ಕರವಾಗಿ ನೀವೆಲ್ಲ ತನುಮನ ಧನವನ್ನು ಅರ್ಪಿಸಬೇಕು. ಭಕ್ತಿಪೂರ್ವಕವಾಗಿ ಜಾತ್ರೆ ಇನ್ನಷ್ಟು ದೊಡ್ಡದಾಗ್ಕೊತ ಹೋಗ್ತದೆ. ಇದಕ್ಕೆ 2 ಮಾತೇ ಇಲ್ಲ. ಯಾಕಂದ್ರೆ ಈ ನಮ್ಮ ಕಮಿಟಿ ಬೆಳೆದ ಯಂಗ್ ಸ್ಟಾರ್ ಅಂದ್ರೆ ಸಣ್ಣವರಾದ್ರೂ ಕೂಡ ಅವ್ರ ಬೆಲೆ ಎಂಥ ಭಕ್ತಿ ದೃಢ ಆಗತ್ತಂದ್ರೆ ಹಿರಿಯರ ಮಾರ್ಗದರ್ಶನ ಭಾಳ ದೊಡ್ಡದು. ಯಾಕಂದ್ರೆ ದೊಡ್ಡವರು ಆಶೀರ್ವಾದ ಯಾವಾಗಲೂ ಇರಬೇಕು ಸಣ್ಣವರಿಗೆ. ಯಾಕಂದ್ರೆ ಸಣ್ಣವರು ನಡೆಯುವ ಮನುಷ್ಯ ಹೇಳುತ್ತಾನೆ, ಕುತ್ತವನು ಬೆಳಗಿಲ್ಲ. ಅದಕ್ಕೆ ತಮ್ಮ ಸಣ್ಣವರು ಇರ್ತೀರಿ, ನೀವೆಲ್ಲ ದುಶ್ಚಟಗಳಿಂದ ದೂರ ಇರಬೇಕು, ಸೆರೆ ಸಿಂಧಿಗಳಿಂದ ದೂರ ಇರಬೇಕು, ಬಿಡಿ ಸಿಕ್ರೆಟ್ ಇಸ್ಪೇಟದಿಂದ ದೂರ ಇರಬೇಕು. ಪರ ಸ್ತ್ರೀಯರ ಕಂಡಾಗ ತಾಯಿ ಸಮಾನ, ಅಕ್ಕ ತಂಗಿಯ ಸಮಾನ ಕಾಣಬೇಕು. ಈ ರೀತಿ ಭಾವನೆಗಳನ್ನ ನಾವು ಬತ್ತು ಅಂತ ಕೇಳಿದ್ರೆ ಇವೆಲ್ಲ ಶಾಸ್ತ್ರ ಪುರಾಣ ಎದಕ್ಕಿಸ್ತಾರೆ? ಇವೆಲ್ಲ ಯಾಕಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳು ಅಂದ್ರೆ 6 ಗುಣಗಳದಾವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ ಅರಿಷಡ್ ವರ್ಗಗಳನ್ನ ನಾವು ದೂರ ಇಡಬೇಕು. ಇಲ್ಲಿ ಏನಾಗ್ತದೆ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ಭಸ್ಮ, ರುದ್ರಾಕ್ಷಿ ಇವೆಲ್ಲ ಅಷ್ಟಾವರಣಗಳನ್ನು ಯಾಕೆ ಧರಿಸಬೇಕಂತ ಕೇಳಿದ್ರೆ ಆ ಭಗವಂತನ ಒಂದು ಆಶೀರ್ವಾದ ನಮ್ಗೆ ಸದಾಕಾಲ ಇರಬೇಕಾದ್ರೆ ಈ ಅಷ್ಟಾವರಣದೊಳಗೆ ಒಂದಿಲ್ಲ ಒಂದಾದ ನಾವು ಭಸ್ಮ ಕೂಡ ಕೊನೆಯದಾಗಿ ಧರಿಸಬೇಕು ಅಂತಕ್ಕಂಥದ್ದು ಅನ್ನದಾಸು ಕೂಡ ಬಹಳ
ಅದ್ಭುತವಾಗಿರ್ತಕ್ಕಂಥ ದಾಸೋಹ ಮಾಡ್ತಾರೆ. ಯಾಕಂದ್ರೆ ಪ್ರತಿದಿನ ಒಬ್ಬೊಬ್ರು ವಹಿಸ್ಕೊತಿರಲ್ಲ, ಅದು ಭಾಳ. ಯಾಕಂದ್ರೆ ನೀವು ವ್ಯಾಯಾಮ ಮಾಡಿದ್ರೆ ಪಟ್ಟಿ ಒಳಗೆ ಅದು ಖರ್ಚು ಮಾಡ್ಬೇಕಾದ್ರೆ ನಾಳೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ನೀವು ಎಂಥ ಪುಣ್ಯವಂತರು ಕೇಳಿದ್ರೆ ಎಲ್ಲಕ್ಕಿಂತಲೂ ಅನ್ನದಾನ ಭಾಳ ಶ್ರೇಷ್ಠ. ಹಿಂದಕ್ಕೆ ಅಕ್ಕಿ ಅನ್ನ ಉಣಬೇಕಾದ್ರೆ ಸಿಗ್ತಿತ್ತದ ನೋಡಿರ್ಬೇಕು. ಹಿಂದಕ್ಕೆ ಹಿರಿಯರಿಗೆ ಗೊತ್ತದ, ನಮ್ಗಿಂತ ನಾವು ಸಣ್ಣವ್ರು ಇದ್ದೀವಿ. ಹಿರಿಯರಿಗೆ ಕೇಳಿದ್ರೆ ನೀವು ಹಬ್ಬಕ್ಕೊಮ್ಮ ಅನ್ನ ಮಾಡ್ಬೇಕಾದ್ರೆ ಇನ್ನೂ ಎಲ್ಲೇ ಇಸ್ಕೊಂಡು ಬರ್ಬೇಕಾಗಿತ್ತು. ಆದ್ರೆ ಇವತ್ತ ಅನ್ನ ಅಕ್ಷಯ ಪಾತ್ರೆಯಾಗಿ ಹೋಗ್ಯದ, ಎಲ್ಲಾ ಮನೆ ಒಳಗೆ ಅನ್ನ ಐತಿ. ಅದಕ್ಕಾಗಿ ಅನ್ನದಾಸೋಹ ಭಾಳ ಮಹತ್ವದ. ಹಸಿದವಂತೂ ತೂನಂದ್ರೆ ಆನಂದ ಐತಿ. ಸಾಕು ಅನ್ನೋದು ಅನ್ನಕ್ಕೆ. ನಿಮ್ಗೊಂದು ₹1 ಕೊಟ್ಟರು ಇನ್ನೊಂದು ಪಾಡೆ ಕೊಟ್ಟ ಗುಣ ಹಾಕಿತ್ತು ಅಂತೀವಿ. ಅದ 1 kg ಬಂಗಾರ ಕೊಟ್ಟರು ಮಗ್ಗಲ ಕಿವಿಗೆ 2 kg ಅದ ನಮ್ ಕಮ್ಮ ಐತಿಲ್ಲ ಇನ್ನೊಂದು ಸಿಕ್ಕರು ಸಾಕಂತೀವಿ. ಆದ್ರೆ ಸಾಕು ಅನ್ನೋದು ಯಾವಾಗಂದ್ರೆ ಅನ್ನ ಊಟ ಮಾಡಾಗ ಸಾಕು ಆನಂದ ಆಯ್ತು ಅಂತೀವಿ. ಹೌದು, ಸಾಕು ಅಂತಕ್ಕಂಥ ಸಾಕು ಮಾಡೋ ವಸ್ತು ಯಾವುದಿದ್ರೆ ಅದು ಅನ್ನ ಅಂತ. ಅನ್ನಪೂರ್ಣೇಶ್ವರಿ ಭಗವಂತ ಸಾಕ್ಷಾತ್ ನಿಮ್ಮ ಊರಾಗ ದರ್ಶನ. ಪ್ರತಿದಿನ ಒಬ್ಬೊಬ್ಬರೇನು ಈ ದಾಸೋಹ ಸೇವೆ ಬರ್ತಿರಲ್ಲ, ನೀವು ದಾಸೋಹ ಸೇವೆ ಮಾಡೋರಿಗೆ, ನಾವು ಪ್ರಸಾದ ಮಾಡೋರಿಗೆ ಕೂಡ ಆ ಭಗವಂತ ದಿಗಂಬರೇಶ್ವರಿ ಈಶ್ವರನು ಸದಾಕಾಲ ಅಷ್ಟೇಶ್ವರ ಭೋಗ ಭಾಗ್ಯ ಸಿರಿ ಸಂಪತ್ತನ್ನು ಕರುಣಿಸಲಿ ಅಂತ ತಿಳ್ಕೊಂಡು ಆ ಭಗವಂತನ ಪಾದಾರವಿಂದರಲ್ಲಿ ಮತ್ತೊಮ್ಮೆ ಶರಣಾರ್ಥಿ ಎಂದು ನಾಳಿನ ತೊಟ್ಟಿಲ ಕಾರ್ಯಕ್ರಮಕ್ಕೆ ತಯಾರಿದೆ. ನೀವು ಹೆಂಗೆ ತೊಟ್ಟಿಲ ಕಾರ್ಯಕ್ರಮ ಬರ್ತೀರ ಆ ರೀತಿ ಮಾಡಿ ನಾಳೆ ಸಿದ್ಧಲಿಂಗನ ನಾಮಕರಣ ಮಾಡೋಣ ಅಂತ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅರ್ಪಿಸಿ ಈಗ ಮಂಗಲೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗ್ತವೆ. ಆ ನಂತರ ದಯಮಾಡಿ ಎಲ್ಲರೂ ಪ್ರಸಾದ, ಸಣ್ಣ ಮಕ್ಕಳು ಕೊಂಡು ತಾಯಂದಿರು, ಅಕ್ಕಂದಿರು, ಅಣ್ಣತಮ್ಮರು, ಹಿರಿಯರು ಎಲ್ಲರೂ ಆ ಭಕ್ತಿಪೂರ್ವಕವಾಗಿ ಆ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೂಡ ನಾನು ಶರಣಾರ್ಥನ ಅರ್ಪಿಸ್ತೇನೆ. ಇಲ್ಲಿಯವರೆಗೆ